ಶಿಷ್ಯ ಜ್ಞಾನ ಪ್ರಶ್ನೋತ್ತರಿ. ಗುರು ಶಿಷ್ಯರ ಸಂವಾದದಲ್ಲಿ ಗುರುಗಳು ಹೇಳ್ತಾರೆ, ಶಿಷ್ಯ, ಶಾಸ್ತ್ರ ಮತ್ತು ಉಪನಿಷತ್ತು ಮುಂತಾದವುಗಳ ಪ್ರಮಾಣ ಪೂರ್ವಕ ಹೇಳಿಕೆ ಏನೆಂದರೆ, ಆತ್ಮವನ್ನು ಅದ್ವೈತವೆಂದು, ಸಂತುಷ್ಟ ಸ್ವರೂಪದ ವ್ಯಾಪಕವೆಂದು, ನಿತ್ಯ ಸತ್ಯ ಸ್ವರೂಪವಾಗಿ ಸ್ವತಃ ಪ್ರಕಾಶಮಾನವಾದುದೆಂದು, ಯಾವುದು ಪ್ರಕಾಶದಿಂದ ಸೂರ್ಯನಂತೆ ಕೂಡಿರುವುದೋ ಅದುವೇ ಎಲ್ಲದರ ಆಧಾರವಾಗಿದೆ ಎಂದು ತಿಳಿಸಿದೆ. ಅಂದ್ರೆ ಇಲ್ಲಿ ಶಾಸ್ತ್ರ, ಉಪನಿಷತ್ತು, ಪುರಾಣಗಳು ಇವೆಲ್ಲ ಏನ್ ಹೇಳ್ತವೆ ಅಂತ ಹೇಳಿದ್ರೆ, ನಿತ್ಯ ಸತ್ಯ ಸ್ವರೂಪ ಸ್ವತಃ ಪ್ರಕಾಶವಾಗಿರುವಂಥದ್ದು, ಅದುವೇ ಎಲ್ಲದರ ಆಧಾರವಾಗಿರುವಂಥದ್ದೇ ಆತ್ಮ ಅಥವಾ ಅಂತ ಹೇಳಿದ್ದಾರೆ. ಮತ್ತು ಆತ್ಮವನ್ನು ಮನಸ್ಸು, ಬುದ್ಧಿ, ವಾಣಿ ಮುಂತಾದವು ಗುರುತಿಸುವುದಿಲ್ಲ. ಆತ್ಮವು ಇವೆಲ್ಲವನ್ನು ತಕ್ಷಣ ಗ್ರಹಿಸಬಲ್ಲದು ಎಂದು ತಿಳಿಸಿದೆ. ಅದ್ವೈತ ಎಂದರೆ ದ್ವೈತರಹಿತ, ಒಂದೇ ಒಂದು ಅದ್ವೈತ ಎಂದು, ಎರಡನ್ನು ದ್ವೈತ ಎಂದು ಹೇಳುತ್ತಾರೆ. ಒಂದೇ ಒಂದಾದ ಅದ್ವೈತವು ಸಮಸ್ತ ಪ್ರಪಂಚದಲ್ಲಿ ಜಡ ಹಾಗೂ ಚೈತನ್ಯದಿಂದ ಕೂಡಿದ ಚರಾಚರಗಳಲ್ಲಿ ಬ್ರಹ್ಮ ವ್ಯಾಪಕವಾಗಿದೆ ಎಂಬುದಾಗಿ ಶಾಸ್ತ್ರ ಉಪನಿಷತ್ತುಗಳ ಸಾರಾಂಶ. ಈ ಸಾರಾಂಶವನ್ನು ಕಂಡಾಗ ವಿಚಾರವಂತರಿಗೆ ಕೆಲವು ಸಂದೇಹಗಳು ಬರುತ್ತವೆ. ಈ ಮಾತುಗಳನ್ನು ಗ್ರಂಥಕರ್ತರು ಯಾರಿಗೆ ಹೇಳುತ್ತಿದ್ದಾರೆ? ಪುನಃ ಪುನಃ ಪ್ರಸ್ತಾವನೆಯಿಂದ ಅದ್ವೈತ ಒಂದೇ, ಅದ್ವೈತವನ್ನುಳಿದು ಬೇರೆ ಇಲ್ಲ, ಅದ್ವೈತವೇ ಸರ್ವವ್ಯಾಪಕವಾಗಿದೆ ಎಂದು ಹೇಳುವಾಗ ಬಹುಶಃ ಈ ಗ್ರಂಥಕರ್ತರು ಮನಸ್ಸಿನಲ್ಲಿಯೇ ದ್ವೈತದ ಭಯದಿಂದಾಗಿ ದ್ವಂದ್ವಕ್ಕೊಳಗಾಗಿ ತನಗೆ ತಾನೇ ಅದ್ವೈತ ಒಂದೇ ಎಂದು ಹೇಳಿಕೊಂಡು ಮನಸ್ಸನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿರಬಹುದೇ? ತನ್ನದೇ ದ್ವೈತದ ಸಮಸ್ಯೆ ಇರುವಾಗ ಇತರರಿಗೆ ಕೇವಲ ಸಮರ್ಥನೆಗಾಗಿ ಅದ್ವೈತವನ್ನು ಖಚಿತಪಡಿಸಲು ಹೇಳಿರಬಹುದು. ಇದು ಚಾತುರ್ಯವೆನಿಸಬಹುದೇ ಹೊರತು ಸತ್ಯವಲ್ಲ. ಎಲ್ಲವೂ ತಾನೇ ಆಗಿರುವುದಾದರೆ ಮತ್ತೊಬ್ಬರ ಪ್ರಮೇಯವೇ ಇರುವುದಿಲ್ಲ. ಆದರೆ ಈ ಪ್ರಪಂಚವು ಒಂದು ಮತ್ತೊಬ್ಬರ ಸಹಾಯದಿಂದ, ಸೇರಿಕೆಯಿಂದ ಬೇರ್ಪಡಿಸಲಾಗದಂತೆ ಬೆಸೆದು ಹೋಗಿದೆ. ಕೇಳುವವರಿರುತ್ತಾರೆ, ಅಥವಾ ಕೇಳುವವರು ಒಬ್ಬನಿಂದಷ್ಟೇ ಹೇಳುವವನೂ ಇದ್ದಾನೆ. ಸ್ಪಷ್ಟವಾಗುತ್ತದೆ. ಅಂದರೆ ದ್ವೈತದ ಸಾಕ್ಷಾತ್ಕಾರ. ವೇದಾಂತಿಗಳು ಅದ್ವೈತದ ಉಪದೇಶ ಮಾಡುತ್ತಾರೆ, ಒಪ್ಪಿಕೊಳ್ಳೋಣ. ಅವರು ಗ್ರಂಥ ರಚನೆ ಮಾಡುತ್ತಾರೆ. ವೇದಾಂತ ಶಾಸ್ತ್ರಗಳ ಕರ್ತೃ ವ್ಯಾಸಮುನಿ ಎನ್ನುವರು. ಈ ವ್ಯಾಸಮುನಿಯು ಅದ್ವೈತವನ್ನು ಒಪ್ಪಿಯೇ ಈ ಗ್ರಂಥವನ್ನು ರಚಿಸಿದ್ದಲ್ಲಿ ಗ್ರಂಥದ ಉಪಯೋಗದ ಬಗ್ಗೆ ಅನುಮಾನ ಬರುತ್ತದೆ. ಎಲ್ಲವೂ ತಾನೇ ಆಗಿ ಎಲ್ಲರಲ್ಲೂ ತಾನೇ ಇರುವುದಾದರೆ ಈ ಗ್ರಂಥ ರಚನೆ ಯಾರಿಗಾಗಿ? ತನಗೆ ತಾನೇ ಹೇಳಿಕೊಳ್ಳುವ ಸಲುವಾಗಿ ಬರೆಯಲಾಯಿತೆ. ತನಗೆ ಎಲ್ಲವೂ ತಿಳಿದಿರುವಾಗ ಮತ್ತೆ ಗ್ರಂಥದ ಪ್ರಯೋಜನವೇನು? ಗ್ರಂಥವು ತಿಳುವಳಿಕೆ ಇಲ್ಲದವರಿಗಾಗಿ ಎನ್ನುವುದಾದರೆ ತನ್ನೊಳು ಚೈತನ್ಯನು, ಇತರರಲ್ಲಿಯೂ ಚೈತನ್ಯನು ಭಿನ್ನ ಎಂದು ಸಿದ್ಧವಾಗುತ್ತದೆ. ಅಂದರೆ ಚೈತನ್ಯವು ಒಂದೇ ಒಂದಲ್ಲ, ಹಲವಾರು ಎಂಬುದು ಖಚಿತವಾಯಿತು. ಅಲ್ಲದೆ ಅದ್ವೈತವನ್ನು ಒಪ್ಪುವ ಆಚಾರ್ಯರು ಆತ್ಮವನ್ನು ರೂಪಕವೆಂದು, ಸಂತುಷ್ಟಿಯಾದುದೆಂದು ಹೇಳುತ್ತಾರೆ. ಪ್ರಪಂಚವು ಸುಖ ದುಃಖ, ನೋವು ನಲಿವುಗಳ, ತೃಪ್ತಿ ಅತೃಪ್ತಿಗಳ ಬೆಸುಗೆ ಆಗಿದೆ. ಹಾಗಾದರೆ ಕೆಲವು ಸುಖ ರೂಪವೆಂದು ಆತ್ಮವನ್ನು ಹೇಗೆ ತಿಳಿಯಲು ಸಾಧ್ಯ? ಒಂದು ವೇಳೆ ಅಂತಃಕರಣವು ಮಾತ್ರವೇ ಸುಖ ದುಃಖ ನೋವು ನಲಿವು ಅನುಭವಿಸುವುದು, ಆತ್ಮಕ್ಕೆ ಇವುಗಳ ಸೋಂಕು ಇಲ್ಲ ಎಂಬುದಾಗಿ ಅವರು ಹೇಳುವುದಾದರೆ, ಅಂತಃಕರಣವು ಚಿತ್ತ, ಮನಸ್ಸು, ಬುದ್ಧಿ, ಅಹಂಕಾರ ಎಂಬ ಚತುಷ್ಟಯಗಳನ್ನು ಹೊಂದಿದೆ. ಅಂತಃಕರಣವು ಜಡವೇ ಅಥವಾ ಚೈತನ್ಯವೇ ಎಂಬುದನ್ನು ತಿಳಿಯಬೇಕಾಗುತ್ತದೆ. ಅಂತಃಕರಣವನ್ನು ಚೈತನ್ಯ ಎಂದು ಭಾವಿಸಿದರೆ ಆಗಲೂ ದ್ವೈತ ಪ್ರತಿಪಾದನೆಯಾಗುವುದು. ಅಂತಃಕರಣವು ಜಡ ಎಂದರೆ ಮೇಲಿನ ಅವರ ಹೇಳಿಕೆ ಮಿಥ್ಯೆಯಾಗುವುದು. ವಿಚಾರ ಮಾಡಿ ನೋಡು. ಚೇತನವು ತಾನು ಚಿಂತನೆ ಮಾಡುವುದನ್ನು ಚಿತ್ತ ಎಂತಲೂ, ಮನನ ಮಾಡುವುದನ್ನು ಮನಸ್ಸು ಎಂತಲೂ, ಖಚಿತಪಡಿಸಿಕೊಳ್ಳುವುದನ್ನು ಬುದ್ಧಿ ಎಂತಲೂ,
ಹೆಮ್ಮೆ ಪಡುವುದನ್ನು ಅಹಂ ಎಂತಲೂ ಹೆಸರಿಸಿದೆ. ಚೇತನವಾದ ಆತ್ಮವು ಅಂತಃಕರಣದ ಚತುಷ್ಟಯನ್ನೇ ತಾನೇ ಹೆಸರಿಟ್ಟು ತಾನೇ ಅವುಗಳನ್ನು ನಡೆಸುವಂತದ್ದಾಗಿದೆ. ಈ ಚಿತ್ತ, ಮನಸ್ಸು, ಬುದ್ಧಿ, ಅಹಂಕಾರವೆಂಬ ನಾಲ್ಕರ ಮೇಲೂ ಆತ್ಮವು ಅಧಿಕಾರ ಹೊಂದಿದ್ದು ಅವುಗಳನ್ನು ತನ್ನ ಅಧೀನದಲ್ಲಿರಿಸಿಕೊಂಡು ತನ್ನ ಮಾತಿನಂತೆ ಇಚ್ಛೆಯಂತೆ ಅವು ನಡೆದುಕೊಳ್ಳುವಂತೆ ಸಾಮರ್ಥ್ಯ ಪಡೆದಿದೆ. ಸಾಮಾನ್ಯ ಜನರು ಈ ಚತುಷ್ಟಯಗಳನ್ನೇ ಪ್ರಧಾನವಾಗಿ ತಿಳಿದುಕೊಂಡು ಇವುಗಳಿಗೆ ಹೆದರುತ್ತಾರೆ ಹಾಗೂ ತಾವು ನಡೆದುಕೊಳ್ಳುವ ಅವ್ಯವಸ್ಥೆ ಇವುಗಳೇ ಕಾರಣವೆಂದು ತೋರಿ ತಮ್ಮ ಹೊಣೆಯಿಂದ ನುಸುಳಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಇದು ಕೇವಲ ಅಜ್ಞಾನ. ಅರಸನಾದವನು ರಾಜ್ಯದ ವಹಿವಾಟುಗಳನ್ನು ಮಂತ್ರಿ, ಸೇನಾಧಿಪತಿ, ಸೇವಕ ಮುಂತಾದವರ ಸಹಕಾರದಿಂದ ನಡೆಸುತ್ತಿರುತ್ತಾನೆ. ಅವರವರಿಗೆ ತಕ್ಕ ಅಧಿಕಾರವನ್ನು ನೀಡಿ ರಾಜ್ಯವು ಸುಭೀಕ್ಷವಾಗಿ ಒಂದು ಪೂರಕ ಹಾವಳಿಯಿಂದ ನೆಮ್ಮದಿಯಿಂದಿರಲು ಭದ್ರಪಡಿಸುತ್ತಾನೆ. ಅರಸನೇ ಎಲ್ಲಾ ವಹಿವಾಟುಗಳನ್ನು ಕಾರ್ಯನಿರ್ವಹಣೆಯಲ್ಲಿ ಭಾಗಿಯಾಗುವುದಿಲ್ಲ. ತಕ್ಕ ಜನರನ್ನು ನೇಮಿಸಿ ಅವರ ಮೂಲಕ ಸಾಧಿಸುತ್ತಾನೆ. ಎಲ್ಲಾ ಜನರ ಮೇಲೂ ಈ ಹತೋಟಿ ಇರುತ್ತಾನೆ. ಅಷ್ಟೇ ಹೊರತು ಕಂದಾಯವನ್ನು ವಸೂಲಿ ಮಾಡುವ ಅಧಿಕಾರಿ ರಾಜನಿಗಿಂತ ಹಿರಿಯನಾಗುವನೇ ಇಲ್ಲ. ಆಯಾ ಸಮಯಕ್ಕೆ ಹಣವನ್ನು ಪೂರೈಸುವ ಕೋಶಾಧಿಕಾರಿ ಅರಸನಿಗಿಂತ ಹೆಚ್ಚಾಗುವನೇ ಇಲ್ಲ. ವೈರಿಯನ್ನು ಒಡೆದೋಡಿಸಿ ತನ್ನ ಶೌರ್ಯದಿಂದ ರಾಜ್ಯ ಭದ್ರತೆಯನ್ನು ಕಾಪಾಡುವವನು ಸೇನಾನಿ ಅರಸನಿಗಿಂತ ಮೇಲೂ ಅನಿಸುವನೇ? ಖಂಡಿತ ಸಾಧ್ಯವಿಲ್ಲ. ಹಾಗಾದರೆ ಇವರುಗಳೇ ಹೆಚ್ಚು, ತಾನೇನು ಅಲ್ಲವೆಂದು ತಿಳಿಯುವುದು. ಅರಸನು ನೀನು ಏನನ್ನುವೆ, ಮೂರ್ಖನೆಂದು ಹೇಳುತ್ತೀಯ. ಹಾಗೆಯೇ ಚಿತ್ತ, ಮನಸ್ಸು, ಬುದ್ಧಿ, ಅಹಂಕಾರಗಳು ಚೈತನ್ಯನಾದ ಆತ್ಮನ ಅಧೀನಕ್ಕೊಳಪಟ್ಟು ಅದನ್ನು ಮರೆತು ತನ್ನ ಬುದ್ಧಿ ಹೀಗೆ ಮಾಡಿತು ಎಂದು, ತನ್ನ ಅಹಂಕಾರ ತನ್ನನ್ನು ಕೆಡಿಸಿತು ಎಂದು, ತನ್ನ ಚಿತ್ತದಿಂದಲೇ ಇಂದು ನಾನು ಸುಖಿ ಎಂದು ತಿಳಿದರೆ ಅದು ತಿಳಿಗೇಡಿತನ, ಸಂಶಯವೇ ಇಲ್ಲ. ಎಲ್ಲದಕ್ಕೂ ಕಾರಣ ಆತ್ಮ. ಆತ್ಮ ಒಂದರ ಹೊರತು ಉಳಿದೆಲ್ಲವೂ ಅದರ ಆತ್ಮದ ಅಧಿಕಾರಕ್ಕೊಳಪಟ್ಟವನು ಈ ಚತುಷ್ಟಯಗಳನ್ನು ಎಲ್ಲೇ ಮೀರಿ ನಡೆದಲ್ಲಿ ಆತ್ಮವು ಹತೋಟಿಗೆ ತೆಗೆದುಕೊಳ್ಳಲು ಶಕ್ತ. ಹಾಗಲ್ಲದೆ ಅಜ್ಞಾನದಿಂದ ಈ ಚತುಷ್ಟಯಗಳನ್ನು ಹೇಳಿದಂತೆ ನಡೆಯಬಲ್ಲವನಿಗೆ ಆತ್ಮ ನಿಷ್ಪ್ರಯೋಜಕ. ಅಂದರೆ ಆತ್ಮನಿಗೆ ಇವುಗಳನ್ನು ನಿಗ್ರಹಿಸುವ ಹಾಗೂ ತನಗೆ ಸಾನುಕೂಲವಾಗಿ ಇವುಗಳನ್ನು ಬಳಸಿಕೊಳ್ಳುವುದು ತಿಳಿದಿಲ್ಲ. ಅಂದರೆ ಆ ವ್ಯಕ್ತಿ ಅಜ್ಞಾನಿ, ಮೂಢ, ಶತಮೂರ್ಖ. ಅಂತಹ ದಡ್ಡ ಶಿಖಾಮಣಿಗಳು ಯೋಗ್ಯನಾದ ಗುರುವನ್ನು ಆಶ್ರಯಿಸಬೇಕು. ಚತುಷ್ಟಯಗಳನ್ನು ಕಂಡು ನೀನು ಹೆದರುವುದಲ್ಲ, ನಿನ್ನನ್ನು ಕಂಡು ಚತುಷ್ಟಯಗಳು ಹೆದರಬೇಕು. ಅದುವೇ ಮನಸ್ಸು, ಅದುವೇ ಸಾಧನೆ, ಅದುವೇ ಜ್ಞಾನ, ಅದುವೇ ಯೋಗ, ಅದುವೇ ಎಲ್ಲವೂ ಎಂಬುದನ್ನು ಇಲ್ಲಿ ಗುರುಗಳು ತಿಳಿಸ್ಕೊಡ್ತಾ ಇದ್ದಾರೆ. ಈ ಚಿಂತನೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸದ್ಗುರು ದೇವಾಯ ನಮಃ. ಧನ್ಯವಾದಗಳು ಶ್ರೀ. ಇವತ್ತಿನ ವಿಚಾರ, ಮನುಷ್ಯನಿಗೆ ಬಂಧನ ಯಾಕೆ? ಒಳ್ಳೆ ವಿವೇಕವಂತನೇ ಆದ್ರೂ ಬಂಧನಕ್ಕೆ ಒಳಪಡ್ತಾನೆ. ಕಾಹೇ ಹರಿನಿ ದುಬರಿ ಯಹಿ ಹರಿಯರೆ ತಾವು ಲಕ್ಷ ಅಹೇರಿ ಏಕ ಮೃಗ ಕೇತಿ ತಾವ ಬಾ. ಇವೊಂದು ಸಾಕಿ ಅರ್ಥ ತಿಳಿಸ್ತಾರೆ. ಹಿರಣಿ ಅಂದ್ರೆ ಜಿಂಕೆ. ಜಿಂಕೆಗೆ ಹೋಲಿಸ್ತಾ ಇದೆ. ಅದು ಚಂಚಲ, ಒಂದ್ ಕಡೆ ನಿಲ್ಲೋದಿಲ್ಲ. ಮನುಷ್ಯನು ಹಾಗೆ ಒಂದ್ ಕಡೆ ನಿಲ್ಲೋದಿಲ್ಲ. ಅವನ ಮನಸ್ಸು ಕುಳಿತಿರ್ಲಿ, ನಿದ್ದೆ ಮಾಡೋ ಮಾತ್ರ ಒಂದ್ ಕಡೆ ನಿಂತಿರುತ್ತೆ. ಬಾಕಿ ಸಮಯದಲ್ಲಿ ನಿಲ್ಲೋದಕ್ಕೆ ಕಷ್ಟ. ಸಾಧನೆ ಮಾಡಿದ್ರೆ ನಿಲ್ಲಿಸ್ಬೋದು. ಅದೇ ಹೇಳ್ತಾರೆ, ವಿವೇಕ ಸಂಪನ್ನನಾದ ಮನುಷ್ಯನು ಈ ರೀತಿಯ ಉತ್ತಮ ಶರೀರವನ್ನ ಹೊಂದಿ ಯಾಕೆ ದುಃಖ ಪಡ್ತಾನೆ? ಯಾಕೆಂದ್ರೆ ಅವನ ಒಳಗೆ ಹೊರಗಡೆ ಲಕ್ಷಾಂತರ ಚಿಂತನೆಗಳು ಅವನನ್ನ ಹೊಡೆದಾಕ್ತಾ ಇದ್ದಾವೆ. ಮನುಷ್ಯನ ಲಕ್ಷಾಂತರ ಚಿಂತನೆ, ಒಂದಲ್ಲ ಇಲ್ಲ, ಲಕ್ಷಾಂತರ. ಭೀತರ ವಿಷಯಕ್ಕೆ ಅಸಂಖ್ಯ, ಹೊರಗಡೆ ವಿಷಯಗಳು ಅಸಂಖ್ಯ. ಯಾವ್ಯಾವ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ,
ಅಹಂಕಾರ. ಈಗ ಅಹಂಕಾರ ಹೇಳೋದು ರಾಗ, ದ್ವೇಷ. ಕಾಮ ಅಂದ್ರೆ ಒಂದೇ ಪದಕ್ಕೆ ಅರ್ಥ ಅಲ್ಲ, ಬಯಕೆಗಳು, ಅನೇಕ ವಿಧವಾದ ಬಯಕೆಗಳು. ಮನುಷ್ಯನು ತನಗೆ ಬುದ್ಧಿ ಬರೋವರೆಗೂ ಸಹ ಅದನ್ನೆಲ್ಲ ಅವನು ಬಯಕೆ ಪಡೋದಿಲ್ಲ. ಯಾವಾಗ ಬುದ್ಧಿ ಬಂತೋ ಶುರು ಆಯ್ತು ಅವನು ಬಯಕೆಗಳು. ಅದಾಗಬೇಕು, ಇದಾಗಬೇಕು, ಅದು ಬೇಕು, ಇದು ಬೇಕು. ಈ ಬಯಕೆಗಳನ್ನ ಇಷ್ಟಪಡ್ತಾನೆ ಇರ್ತಾನೆ. ಒಂದು ಬಯಕೆ ಬೇರೆಯವ್ರಿಗೆ ಹೋಗ್ಬಿಟ್ರೆ ಕ್ರೋಧ ಮಾಡ್ತಾನೆ. ಸ್ವಂತ ತಮ್ಮನ ಅಣ್ಣನಿಗೆ ಹೋಗ್ಬಿಟ್ರೆ ಸಾಕು, ಕೋಪ ಮಾಡ್ಕೊಳ್ತಾನೆ. ಬಯಕೆ ಯಾವುದೋ ಒಂದು ಆಸ್ತಿ ವಿಚಾರ ಆಗ್ಬೋದು, ಹಣದ ವಿಚಾರ ಆಗ್ಬೋದು, ತಂದೆ ತಾಯಿಗಳು ಇಟ್ಟಿರ್ತಾರೆ, ಪ್ರೀತಿಯಿಂದ ಚಿಕ್ಕ ಮಗನಿಗೋ ದೊಡ್ಡ ಮಗನಿಗೋ ಕೊಟ್ಬಿಡ್ತಾರೆ. ಅವನಿಗೇನಾದ್ರು ಗೊತ್ತಾದ್ರೆ ಇವ್ರ ಮೇಲೂ ಕೋಪ ಮಾಡ್ಕೊಳ್ತಾನೆ, ಅವನ ಮೇಲೂ ಕೋಪ ಮಾಡ್ತಾನೆ, ಅವನ ಮೇಲೂ ಕೋಪ ಮಾಡ್ಕೊಳ್ತಾನೆ. ನನ್ನ ಕೊಡಲಿಲ್ಲ, ನಾನೇನ್ ಮಾಡಿದ್ದು. ಇದು ಲೋಭ. ಈ ಲೋಭ ಅಂತಂದ್ರೆ ತನ್ನ ಒಂದು ಆರೋಗ್ಯದ ದೃಷ್ಟಿಯಿಂದಲೂ ಅವನು ಖರ್ಚು ಮಾಡೋದಿಲ್ಲ, ಮತ್ತು ಪಾಪ ಅಂತ ಗೊತ್ತಿದ್ರು ಸಹ ಆ ಕಾರ್ಯವನ್ನ ಮಾಡಕ್ ಹೋಗ್ತಾನೆ. ಯಾಕೆ? ಹಣದ ಆಸೆ ಕಾರ್ಯವನ್ನ ಮಾಡ್ತಾನೆ. ಅದು ಲೋಭ. ಗೊತ್ತಿದೆ ಇದು ಪಾಪ, ಇದು ಮಾಡಬಾರ್ದು, ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ಸತ್ಸಂಗಕ್ಕೆ ಬರ್ತಾ ಇದ್ದಾನೆ, ತಿಳಿತಾ ಇದ್ದಾನೆ, ಮಾಡ್ತಾ ಇದ್ದಾನೆ. ಆದ್ರೂ ಸಹ ಲೋಭ ಬಿಡೋದಿಕ್ಕೆ ಬಹಳ ಕಷ್ಟ. ಅದಕ್ಕೆ ಕಬೀರ್ ಸಾಹೇಬ್ ಹೇಳ್ತಾರೆ, ಈ ಕಳ್ಳನನ್ನ, ಭ್ರಷ್ಟಾಚಾರಿಯನ್ನ ಹೇಗಾದ್ರೂ ದಾರಿಗೆ ತಂದ್ಬಿಡ್ಬೋದು, ಲೋಭ ಉಳ್ಳವನನ್ನ ದಾರಿಗೆ ತರೋದಕ್ಕೆ ಕಷ್ಟ, ತರೋದಕ್ಕೆ ಬಹಳ ಕಷ್ಟ. ಮೋಹ, ಎಲ್ಲದರ ಮೇಲೂ ಮೋಹ. ಅತಿಯಾದ ಪ್ರೀತಿಯ ಮೋಹ. ಹೆಂಡತಿ, ಮನೆ, ಮಠ, ಗಂಡ, ಮಕ್ಕಳು. ಯಾಕೆ? ಅವರು ಶಾಶ್ವತವಾಗಿ ನನ್ನೊಂದಿಗೆ ಇರ್ತಾರೆ ಅನ್ನೋದು ಅಜ್ಞಾನದಲ್ಲಿ ಇರ್ತಾರೆ. ಅವರಿಂದ ಸಾಕಷ್ಟು ಅನುಕೂಲಗಳು ಆಗ್ತವೆ ಅಂತ ಅಜ್ಞಾನದಿಂದ ಇರ್ತಾರೆ. ಆಗತ್ತೆ ಅನುಕೂಲ, ಸಾಮಾಜಿಕ ಪ್ರಾಪಂಚಿಕ ವಿಚಾರಗಳಲ್ಲಿ ಅನುಕೂಲಗಳಾಗ್ತವೆ, ಇಲ್ಲ ಅಂತೇಳಿ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಅವರು ಸಹ ಏನು ಮಾಡೋಕ್ಕಾಗಲ್ಲ, ಅವರು ಸಹ ಏನು ಮಾಡೋಕ್ಕಾಗಲ್ಲ. ಆಗ ಮೋಹಪಟ್ಟು ವ್ಯಥೆ ಪಡ್ತಾನೆ, ಮೋಹಪಟ್ಟು ವ್ಯಥೆ ಪಡ್ತಾನೆ. ಉದಾಹರಣೆಗೆ ನಾವು ಸಾಕಷ್ಟು ವಿಚಾರಗಳನ್ನು ಮಾಧ್ಯಮಗಳಲ್ಲಿ ತಿಳ್ಕೊಂಡು, ಹೆಂಡತಿ ಮೇಲೆ ಅತಿಯಾದ ಮೋಹ ಇಟ್ಟು ಸರ್ವಸ್ವವನ್ನು ಬರ್ಕೊಟ್ಬಿಡ್ತಾನೆ. ಸರ್ವಸ್ವ ಅವನು ಚೆನ್ನಾಗಿ ನೋಡ್ಕೊಳ್ಳೋದು. ಮುಂದ ಪ್ರಾರಬ್ಧ ಕರ್ಮ, ದುಷ್ಕರ್ಮ ಬಂತು, ಅವಳು ಆಚೆ. ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಮಾಧ್ಯಮಗಳಲ್ಲಿ. ಈಗಂತೂ ಚೆನ್ನಾಗಿ ಅದು ಪ್ರಚಾರ ಆಗ್ತಾ ಇದೆ. ಯಾರಿಗೆ ರೇಮಂಡ್ಸ್ ವ್ಯಕ್ತಿ, ಅವನ ತಂದೆ ಆಚೆ ಹಾಕ್ಬಿಟ್ಟ ಮಗ, ಕೋರ್ಟ್ಗೆ ಹೋಗಿ ಫೈಟ್ ಮಾಡ್ತಾನೆ, ಆಚೆಗೆ ಹಾಕ್ಬಿಟ್ಟು ಮೋಹದಿಂದ ಎಲ್ಲವನ್ನ ಬರ್ಕೊಳ್ತಾನೆ. ಅದಕ್ಕೆ ಹನುಮಾನ್ ದಾಸ್ ಹೇಳ್ತಾರೆ, ಸಂಪೂರ್ಣವಾಗಿ ಪ್ರೀತಿಯಿಂದ ಎಲ್ಲವನ್ನ ಬರ್ಕೊಳಕ್ ಹೋಗ್ತಾರೆ. ಸ್ವಲ್ಪ ನಿಮ್ಮ ಮುಪ್ಪಿನ ಕಾಲಕ್ಕೆ ಆಧಾರ ಇಟ್ಕೊಡಿ, ಪ್ರೀತಿ ಮಾಡಿ, ಮಗನ ಪ್ರೀತಿ ಮಾಡಿ, ಸೊಸೆ ಪ್ರೀತಿ ಮಾಡಿ. ಆದರೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ನಿಮ್ಮ ಕೈಯಲ್ಲಿ ಏನೂ ಇದ್ದಾಗ ಅವರು ನಿಮ್ಮನ್ನು ನಿಕೃಷ್ಟವಾಗಿ ನೋಡ್ತಾರೆ. ಪ್ರಾರಂಭದಲ್ಲಿ ಎಲ್ಲ ಚೆನ್ನಾಗಿ ನೋಡ್ತಾರೆ, ಕ್ರಮೇಣ ದಿನಕ್ರಮೇಣ ಕಳೆದಂಗೆಲ್ಲ ನಮ್ಮನ್ನ ನಿಕೃಷ್ಟವಾಗಿ ನೋಡ್ತಾರೆ. ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಏನು ಮಾಡೋಕ್ಕಾಗೋದಿಲ್ಲ, ವಯಸ್ಸಾದ್ಮೇಲೆ ಏನು ಕೆಲಸನೂ ಮಾಡೋಕ್ಕಾಗೋದಿಲ್ಲ, ನಡೆಯೋಕ್ಕಾಗೋದಿಲ್ಲ, ಕುಳಿತುಕೊಂಡು ಎದ್ದೊಳ್ಳೋಕ್ಕಾಗೋದಿಲ್ಲ. ಆ ಸ್ಥಿತಿ ಬಂದಾಗ ಅವರ ಒಂದು ವಿಚಾರಗಳು ಮನವರಿಕೆ ಆಗ್ತವೆ. ಹಾಗಾಗಿ ಮೋಹವನ್ನ ಹಿಡಿತದಲ್ಲಿ ಇಟ್ಕೊಳ್ಳಿ, ಪ್ರೀತಿ ಮಾಡಿ, ಹಿಡಿತದಲ್ಲಿರಲಿ, ಅತಿಯಾಗಿ ಪ್ರೇಮ ಮಾಡಿ. ಅಹಂಕಾರ, ಯೌವನದಲ್ಲಿ ಬಹಳ ಅಹಂಕಾರ ಪಡ್ತಾನೆ ಮನುಷ್ಯ, ಬಹಳ ಅಹಂಕಾರ ಪಡ್ತಾನೆ. ಕೆಲಸ ನಡೀತಾ ಇರುತ್ತೆ, ಕಾರ್ಯ ನಡೀತಾ ಇರುತ್ತೆ, ಹಣಕಾಸು ಓಡಾಡ್ತಾ ಇರ್ತದೆ, ಗಟ್ಟಿಯಾಗಿರ್ತಾನೆ, ಚೆನ್ನಾಗಿರ್ತಾನೆ, ನೋಡೋದಕ್ಕೆ ಅಹಂಕಾರ ಬಿಡ್ತಾನೆ. ಅಹಂಕಾರ ಬಿಡ್ತಾನೆ. ಇವತ್ತಿನ ಅಹಂಕಾರಗಳು ಸಹ ಕೆಲಸಕ್ಕೆ ಬರ್ತಾ ಇಲ್ಲ. ಸಾಮಾಜಿಕವಾಗಿ ನೋಡಿದ್ರೆ ಎಷ್ಟೇ ಚೆನ್ನಾಗಿದ್ರು ಸಹ ಮದುವೆಗಳು ಆಗ್ತಾ ಇಲ್ಲ. ಬಹಳ ಬೇಗ ಚೆನ್ನಾಗಿದ್ರೆ ಸಾಕು, ಸ್ವಲ್ಪ ಅನುಕೂಲತೆ ಇದ್ರೆ ಸಾಕು. ಒಳ್ಳೆಯವನ ಬಾಡಿಗೆ ಮನೆಯಲ್ಲಿ ಇರಲಿ, ಕೊಟ್ಬಿಡೋದು, ಒಳ್ಳೆ ಸೆಂಟಿನ್ಸ್ ಆಗ್ತಾನೆ ಅಂತ. ಈಗ ಅದೆಲ್ಲ ಏನಿಲ್ಲ, ಏನಿಲ್ಲ.
ಕಷ್ಟ ಆಗಿದೆ. ಅದೇ ರೀತಿ ಅಹಂಕಾರ ಬಿಡ್ತಾರೆ, ಎಲ್ಲರಲ್ಲೂ ಇದೆ, ಒಬ್ಬರಲ್ಲ, ಸ್ತ್ರೀ ಪುರುಷರಲ್ಲಿ ಇಬ್ಬರಲ್ಲೂ ಇದೆ, ಇಬ್ಬರಲ್ಲೂ ಇದೆ. ರಾಗ, ಅತಿಯಾಗಿ ಪ್ರೇಮಿಸೋದು, ಇದು ದ್ವೇಷ ಮಾಡಲೇಬಾರದು. ಅತಿಯಾಗಿ ಪ್ರೇಮಿಸ್ತಾರೆ, ಮಕ್ಕಳನ್ನ ಪ್ರೇಮಿಸ್ತಾರೆ, ಅವರಿಂದ ತೊಂದರೆ ಆದಾಗ ಬಹಳ ದುಃಖ ಪಡ್ತಾರೆ, ನಮ್ಮಿಂದ ಕಣ್ಮರೆ ಆದಾಗ ಬಹಳ ದುಃಖ ಪಡ್ತಾರೆ. ಹಾಗಾಗಿ ಅವುಗಳೆಲ್ಲ ಬರುತ್ತೆ ಮುಂದೆ ದಿನಗಳಲ್ಲಿ ಅನ್ನೋ ಒಂದು ವಿಚಾರ ತಿಳಿದಂಥ ವ್ಯಕ್ತಿ ನಿಯಂತ್ರಣದಲ್ಲಿಟ್ಕೊಳ್ತಾರೆ, ಎಲ್ಲವನ್ನ ನಿಯಂತ್ರಣದಲ್ಲಿಟ್ಕೊಳ್ತಾರೆ. ಭಾವನೆಗಳು ಇರುತ್ತೆ, ಆದರೆ ಅತಿಯಾಗಿ ಖಿನ್ನತೆಗೆ ಹೋಗೋದಿಲ್ಲ. ವಿಚಾರ ಮಾಡಿ ಎಲ್ಲವನ್ನ ಕಳೀತಾನೆ. ಇದು ಸರ್ವೇ ಸಾಮಾನ್ಯ, ಬರುವಂಥದ್ದೇ, ಬಂದಿದೆ, ಹೋಗ್ತಿದೆ. ಮತ್ತು ಕುಸಂಸ್ಕಾರಗಳು ಯಾವುದು? ಭ್ರಾಂತಿ, ಇರೋದೊಂದು ತಿಳಿಯೋದು. ನಮ್ಮ ಸ್ವರೂಪವೇ ನಮಗೆ ದೇವರು, ನಮಗೆ ಶಾಂತಿ ಕೊಡೋದು. ಬೇರೆ ಯಾವುದು ಶಾಂತಿ ಕೊಡೋದಿಲ್ಲ, ಶಾಂತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಜನರಿಗೆ ಗೊತ್ತಿದೆ, ವಾಟ್ಸಪ್ನಲ್ಲಿ ಹಾಕ್ತಾ ಇರ್ತಾರೆ, ನಿನ್ನ ನೋಡು, ನೀನೇ ದೇವರು ಅಂತೇಳಿ. ಅದು ನೋಡ್ತಾ ಇರೋರು ಗೊತ್ತಾಗುತ್ತೆ. ಈ ರೀತಿಯಾಗಿ ಹೊರಗಡೆ ಹುಡುಕ್ತಾ ಇದ್ದಾರೆ ಶಾಂತಿನ. ಶಾಂತಿ ಹೊರಗಡೆ ಎಲ್ಲೂ ಸಿಗುತ್ತೆ, ಎಲ್ಲಿಂದ ಎಲ್ಲವರೆಗೂ, ಕನ್ಯಾಕುಮಾರಿಯಿಂದ ಹಿಡಿದು ಹಿಮಾಲಯದವರೆಗೂ ಹೋಗ್ಲಿ, ನೋಡ್ಕೊಂಡ್ ಬಂದ್ಬಿಡಿ, ಮಾನಸ ಸರೋವರ ಎಲ್ಲ, ಯಾರಿಗೂ ಶಾಂತಿ ಸಿಗೋದಿಲ್ಲ. ಶಾಂತಿ ಅಲ್ಲಿಲ್ಲ, ಶಾಂತಿ ನಮ್ಮಲ್ಲೇ ಇದೆ, ನಮ್ಮ ಸ್ವರೂಪದಲ್ಲೇ ಇದೆ ಶಾಂತಿ. ಅದನ್ನ ಪಡಿಬೇಕು. ನಾವು ಹೊರಗಡೆ ಹುಡುಕ್ತಾ ಇದ್ದೀವಿ, ಭ್ರಮೆಗಳಲ್ಲಿ ಭ್ರಾಂತಿಗಳು, ಅಬೋಧ. ಸರಿಯಾದ ಶಿಕ್ಷಣ ಇಲ್ಲ ನಮಗೆ, ಸರಿಯಾದ ಶಿಕ್ಷಣ ಇದ್ದಿದ್ರೆ ಎಲ್ಲರೂ ಸಹ ಸನ್ಮಾರ್ಗದಲ್ಲಿ ನಡೀತಾ ಇದೆ. ಸಾಮಾನ್ಯವಾಗಿ ಒಂದು ಭಕ್ತಿಯ ಮಾರ್ಗದಲ್ಲಾದ್ರೂ ನಡೀತಾ ಇದೆ. ಭಕ್ತಿ ಮಾರ್ಗನೂ ಇಲ್ಲ, ಕಡಿಮೆ ಆಗ್ತಾ ಇದೆ. ಯಾವುದೋ ಒಂದು ಭಕ್ತಿ ಮಾರ್ಗ, ದೇವಿ ದೇವತಾ, ಅದು ಇಲ್ಲ, ಕಡಿಮೆ ಆಗ್ತಾ ಇದೆ. ಮತ್ತೆ ಅಷ್ಟೊಂದು ಜನ ಸೇರ್ತಾರಲ್ಲ ಅಂತೇಳಿ ಪ್ರಶ್ನೆ ಹಾಕಿದ್ರೆ ಎಲ್ಲರೂ ಅಪೇಕ್ಷೆಯಿಂದ ಹೋಗುತ್ತೆ. ನಮ್ಗೆ ಹಂಗಾಗ್ಬೇಕು, ಹಿಂಗಾಗ್ಬೇಕು, ಆ ರೀತಿ ಆಗ್ಬೇಕು. ಅದು ಕಷ್ಟ ಆಗಿದೆ. ಆದ್ರೂ ಕೆಲವ್ರಿಗೆ ಆಗ್ಬಿಡುತ್ತೆ, ನಮ್ಗೆ ಅಲ್ಲೋದ್ಮೇಲೆ ಹಂಗಾಯ್ತು ಅಂತ ಹೇಳ್ತಾರೆ. ಆ ವಿಚಾರವಾಗಿ ಹೇಳ್ಬೇಕು ಅಂದ್ರೆ, ಹಿಂದಿನ ಜನ್ಮದಲ್ಲಿ ಅವನು ಸಾಕಷ್ಟು ಪ್ರಯತ್ನ ಪಟ್ಟಿರ್ತಾನೆ. ಆ ವಸ್ತು ಸಿಗೋದಿಲ್ಲ, ದೇಹದ ಆಯುಷ್ಯ ಮುಗಿದೋಯ್ತು, ಮರಣ ಹೊಂದ್ಬಿಟ್ಟ. ಈ ಜನ್ಮದಲ್ಲಿ ಮತ್ತೆ ಪ್ರಯತ್ನ ಪಡ್ತಾನೆ, ಒಂದೇ ಸಾರಿ ಗೆಲುವು ಸಿಕ್ಬಿಡುತ್ತೆ. ಅದಕ್ಕೆ ಕಾರಣ ಅದಷ್ಟೇ. ಮನಸ್ಸಿನಲ್ಲಿ ಧಾರಣೆ ಮಾಡ್ಕೊಂಡು ದೇಹ ಬಿಟ್ಟಿರ್ತಾನೆ, ಹೇಳಿರ್ತಾರೆ ನೀನು ಇಂಥ ಕಡೆ ಹೋಗು, ನಿನ್ ಕೆಲಸ ಪೂರ್ತಿ ಆಗುತ್ತೆ ಅಂತ. ಅಷ್ಟರೊಳಗಡೆ ಇವನು ಆಯುಷ್ ಮುಗ್ದು ಹೋಗ್ಬಿಟ್ಟಿರುತ್ತೆ ನೋಡಿ. ಅದಕ್ಕೆ ಅಲ್ಲೋದ ಮೇಲೆ ಅವನಿಗೆ ಅದಾಗಲ್ಲ. ಉದಾಹರಣೆಗೆಲ್ಲ ಒಂದು ದೇವಸ್ಥಾನನೋ ಹೇಳಿರ್ತಾರೆ, ಇಂಥ ದೇವಸ್ಥಾನಕ್ಕೆ ಹೋಗಪ್ಪ ನೀನು, ನಿನಗೆ ಕೆಲಸ ಆಗುತ್ತೆ. ಅದನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡು ಪ್ರಾಣ ಬಿಟ್ಬಿಟ್ಟಿರ್ತಾನೆ. ಅದು ಕೊನೆಗೆ ಅಲ್ಲಿ ತಗೊಂಡೋಗಿ ನಿಲ್ಲಿಸಿ ಅಲ್ಲ. ಪ್ರಯತ್ನ ಇವಂದೆ. ಮತ್ತು ಸಂಶಯಗಳು, ಅನೇಕ ಸಂಶಯ. ಜ್ಞಾನದಲ್ಲಿ ಸಂಶಯ, ಮನೆ ಪರಿವಾರದ ಮೇಲೆ ಸಂಶಯ. ಗುರುಗಳು ಸರಿಯಾದ ರೀತಿ ಹೇಳ್ತಾ ಇರ್ತಾರೆ, ಅರ್ಥ ಮಾಡ್ಕೊಳ್ಳೋಕೆ ಶಕ್ತಿ ಇಲ್ಲದೆ ಸಂಶಯ ಪಡ್ತಾರೆ. ಒಂದೇ ದಿನಕ್ಕೆ ಎಲ್ಲ ವಿಚಾರಗಳು ಅರ್ಥ ಆಗೋದಿಲ್ಲ. ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಆ ಸಂಶಯಗಳು ನಿವಾರಣೆ ಆಗ್ಬೇಕಾದ್ರೆ ಇನ್ನು 3 ತಿಂಗಳು ಬರೋದಿಲ್ಲ. ಸದಾಶಿವ ಹೇಳ್ತಾ ಇರೋರು ಸಂಶಯ ಕೇಳಿ ಅವರು ಸ್ವಲ್ಪ ಕಡಿಮೆ ಆಗ್ತಿದೆ. ಗೊತ್ತಾಗೋಯ್ತು ಅವ್ರಿಗೆ. ಅವರು ಪ್ರಾರಂಭದಲ್ಲಿ ಸಾಕಷ್ಟು ಕೇಳೋದು, ಈಗ ಕಡಿಮೆ ಆಗ್ತಿದೆ ಒಂಥರ ಗೊತ್ತಾಯ್ತು. ಹಾಗೆ ಸ್ವಲ್ಪ ಅರಿವಿಗೆ ಬರ್ತಾ ಇದೆ, ಜ್ಞಾನ ತಿಳಿತಾ ಇದ್ದಾರೆ. ಉತ್ತರನೂ ಅವರೇ ಹೇಳ್ತಾರೆ, ಪ್ರಶ್ನೆನೂ ಅವರೇ ಹೇಳ್ತಾರೆ. ಹಾಗಾಗಿ ಬರ್ತಾ ಇದೆ ಅರಿವಿಗೆ. ಆ ರೀತಿ ಒಂದೇ ದಿನ ಎಲ್ಲವೂ ಅರಿವಾಗಲಿಲ್ಲ, ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಅಜ್ಞಾನ ಅಂದ್ರೆ ತನ್ನನ್ನ ತಾನು ತಿಳಿದೇ ಇರೋದೇ ಅಜ್ಞಾನ, ದೊಡ್ಡ ಅಜ್ಞಾನ. ಎಷ್ಟೇ ಓದಿದ್ರು ಸಹ, ಎಷ್ಟೇ ವಿದ್ಯಾವಂತನಾಗಿದ್ರು ಸಹ ಅದು
ಪ್ರಾಪಂಚಿಕದ ಕೆಲಸಕ್ಕೆ ಬರುತ್ತೆ, ವ್ಯವಹಾರದ ಕೆಲಸಕ್ಕೆ ಬರುತ್ತೆ ಅಷ್ಟೇ. ಅದು ಬಿಡುಗಡೆ ಕೊಡಿಸೋದಿಲ್ಲ, ಹುಟ್ಟು ಸಾವು ಬಂಧನದಿಂದ ಬಿಡುಗಡೆ ಕೊಡಿಸೋದಿಲ್ಲ. ನೋಡಿ, ಅದೇ ದುಃಖ. ಯಾಕೆ ದುಃಖ ಅಂದ್ರೆ ತಿಳಿದಿಲ್ಲ ಅದನ್ನ. ತನ್ನನ್ನು ತಾನು ತಿಳಿದೇ ಇರೋದ್ರಿಂದ ಅವನು ಏನೇ ಆಗಿದ್ರು ಕೂಡ ಅವನು ದುಃಖ ಪಡಲೇಬೇಕು. ಕಾರಣ ಇಷ್ಟೇ, ತಾನು ಮಾಡಿದ ಕೆಲಸ ಕಾರ್ಯಗಳ ಫಲವನ್ನ ಆತನೇ ಊಟ ಮಾಡಬೇಕು. ಬೇರೆಯವರು ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ, ಹೆಂಡತಿಗೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ವಾಲ್ಮೀಕಿ ಕಥೆ ವಿಚಾರದಲ್ಲಿ ಹಾಗಾಗಿ ಹೇಳ್ತಾ ಇರ್ತೀವಿ. ಅವನ ವೃತ್ತಿ ಏನು? ದರೋಡೆ ಮಾಡಿ, ಹತ್ಯೆ ಮಾಡಿ ಜೀವನ ಮಾಡೋದು ಅವನ ವೃತ್ತಿ. ವಾಲ್ಮೀಕಿ ರತ್ನಾಕರ ಅಂತ ಅವನ ಹೆಸರು. ಮೊದಲು ಕಾಡಿನಲ್ಲಿ ವಾಸ. ಪ್ರಯಾಣಿಕರು ಆಗೆಲ್ಲ ಹಿಂದೆ ಕಾಡಿನಲ್ಲಿ ನಡ್ಕೊಂಡು ಹೋಗ್ಬೇಕು, ಮತ್ತೊಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಈಗ ಈ ರೀತಿಯಾಗಿ ಸೌಕರ್ಯಗಳಿಲ್ಲ, ಬಸ್ಸು ಅದು ಇದು. ಗಾಡಿಗಳಿದ್ವು, ಎತ್ತಿನ ಗಾಡಿ, ಕುದುರೆ ಗಾಡಿ. ಇನ್ನು ಕಾಡಿನ ಮಧ್ಯದಲ್ಲಿ ಬಂದಂಥವನ್ನೆಲ್ಲ ಹೊಡೆದು ಅವರಿಂದ ತಿದ್ಕೊಂಡು ಕಳಿಸ್ತಾ ಇದ್ದ. ಮುಂದೆ ಅವನಿಗೆ ಸತ್ಕರ್ಮದ ಫಲ ಬಂತು, ಅವನ ಬದಲಾವಣೆ, ಜೀವನ ಬದಲಾವಣೆ ಆಗೋ ಸಮಯ ಬಂತು. ನಾರದರು ಬಂದ್ಬಿಟ್ರು, ಉದ್ದೇಶವಾಗಿ ಬರ್ತಾರೆ. ಇವನು ಸಮಯ ಬಂದಿದೆ, ಇವನಿಗೆ ಜ್ಞಾನದ ಉಪದೇಶ ಕೊಡಬೇಕು ಅಂತ. ಅವನು ಸಹ ಅಡ್ಡ ಹಾಕಿ ಎಲ್ಲ ಕೊಡಿ ಅಂತ ಕೇಳ್ತಾರೆ. ಅವರು ವಿಚಾರ ಮಾಡ್ತಾರೆ, ಏನಕ್ಕೋಸ್ಕರ ನೀನು ಇದನ್ನ ತಗೊಂಡು ಹೋಗ್ತಾರೆ? ನನ್ನ ಹೆಂಡತಿ ಮಕ್ಕಳನ್ನ ಸಾಕೋದಕ್ಕೆ. ನಿನ್ನ ಹೆಂಡತಿ ಮಕ್ಕಳನ್ನ ಸಾಕೋದಕ್ಕೆ ಈ ರೀತಿ ಪಾಪ ಕೃತ್ಯಗಳನ್ನ ಮಾಡಿ ನೀನು ತೆಗೆದುಕೊಂಡು ಹೋಗ್ತಾ ಇದೆಯಾ? ಅದರ ಫಲ ನಿನ್ನ ಹೆಂಡತಿ ಮಕ್ಕಳು ಇರುತ್ತಾ? ಅದೆಲ್ಲ ನನಗೆ ಗೊತ್ತಿಲ್ಲ, ಇದೆಲ್ಲ ನನಗೆ ಗೊತ್ತಿಲ್ಲ. ಏನೇನೋ ಹೇಳಿ ತಲೆ ಯಾಮಾರಿಸ್ಬೇಡ. ನಾನು ಯಾಮಾರಿಸ್ತಾ ಇಲ್ಲ, ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದು. ನನ್ನನ್ನು ಇಲ್ಲೇ ಕಟ್ಟಾಕು, ಹೋಗಿ ಕೇಳ್ಕೊಂಡ್ ಬಾ. ನಾನು ಸಂಪಾದನೆ ಮಾಡಿದ, ಕಾಯಕದಿಂದ ಸಂಪಾದನೆ ಮಾಡಿದ ವಿಚಾರದಲ್ಲಿ ಪಾಪದ ಫಲ ನಿಮಗೂ, ನೀವು ಸಹ ತೆಗೆದುಕೊಳ್ತೀರಾ ಅಂತ. ಅದೇ ರೀತಿ ಹೋಗ್ತಾನೆ, ಹೆಂಡ್ತಿನ ಕೇಳ್ತಾನೆ, ನಾನು ಯಾಕೆ ತಗೊಳ್ಳಿ? ನೀವು ನನ್ನ ಗಂಡ ಕಟ್ಕೊಂಡಿದ್ದೀರಾ, ಪೋಷಣೆ ಮಾಡ್ತೀರಾ, ಅದು ನಿಮಗೆ ಸೇರಿದ್ದು. ನೀವು ಮಾಡಿ ಪಾಪದ ಕೆಲಸದಿಂದ ತಂದಾಕಿರಲ್ಲ, ನನಗೆ ಭಾಗ ಇಲ್ಲ, ಅದು ನೀವೇ ಸಂಪೂರ್ಣವಾಗಿ ಭೋಗಿಸ್ಬೇಕು ಅಂದಾಗ ಮತ್ತೆ ಬಂದು ಹೇಳಿದಾಗ ಅವಾಗ ನಾರದನು ಹೇಳ್ತಾರೆ, ನೋಡ್ದ, ನೀನು ಅನೇಕ ಪಾಪದ ಕೃತ್ಯಗಳನ್ನು ಮಾಡಿದ್ಯಾ, ಅದರ ಫಲ ಭೋಗಿಸ್ಲೇಬೇಕು. ಮತ್ತೆ ಬಿಡುಗಡೆ ಹೇಗೆ? ನೋಡಿ, ಅವನೆಷ್ಟೇ ಪಾಪದ ಕೃತ್ಯ ಮಾಡಿದ್ರು ಸಹ ಆತ್ಮಜ್ಞಾನಕ್ಕೆ ಬಂದ ಮೇಲೆ ಎಲ್ಲ ಕಳೆದೋಗುತ್ತೆ. ಗುರುವಿನ ಮೂಲಕ, ಗುರುವಿನ ಒಂದು ಅನುಗ್ರಹ ಆಗ್ಬಿಟ್ರೆ, ಆದರೆ ಅವ್ರು ಹೇಳಿದಂತೆ ಆಚರಣೆಯಲ್ಲಿದ್ದರೆ ಎಲ್ಲ ಸುಟ್ಟೋಗ್ತವೆ, ಎಲ್ಲ ಸುಟ್ಟೋಗ್ತವೆ. ಹಾಗಾಗಿ ಆಗ ಅವನು ಗುರುಗಳನ್ನ, ಅವ್ರನ್ನೇ ಗುರುಗಳು ಮಾಡ್ಕೊಂಡ, ಅವರಿಂದ ಉಪದೇಶ ತೆಗೆದುಕೊಂಡ, ತಪಸ್ ಮಾಡ್ದ, ಜ್ಞಾನಿಯಾದ, ಕಥೆ ಬರೆದ. ಅವನ ಪಾಪದ ಕೃತ್ಯಗಳೆಲ್ಲ ಸುಟ್ಟೋಗ್ತವೆ. ಅದೇ ರೀತಿ ಎಲ್ಲರೂ ಸಹ ನಿವಾರಣೆ ಮಾಡ್ಕೊಳ್ಬೋದು. ಅದು ಈ ಸ್ಥಳದಲ್ಲಿ ಮಾತ್ರ, ಆತ್ಮಜ್ಞಾನದ ವಿಚಾರದಲ್ಲಿ ಮಾತ್ರನೇ ಅದೆಲ್ಲ ನಿವಾರಣೆ ಆಗುತ್ತೆ. ಈ ಯಾವುದೇ ದೇವಿ ದೇವತಾದಿಗಳ ಹತ್ರ ಹೋದ್ರೂ ಅವರೆಲ್ಲ ನಿವಾರಣೆ ಮಾಡೋಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಅವ್ರ ಪಾಪದ ಕೋಲಗಳನ್ನೇ ಭೋಗಿಸ್ಬಿಟ್ರು ಅವರೆಲ್ಲ. ಈ ನಮ್ಮ ಬೇರೆಯವ್ರದ್ದು ಬಗೆಹರಿಸ್ತಾರ? ಸುಮ್ಮನೆ ನಮ್ಗೆ ಇವರೆಲ್ಲ ಟೋಪಿ ಹಾಕ್ತಾರೆ, ಬಗೆಹರಿಸ್ತಾನೆ, ಪಾಪ ನಿವಾರಣೆ ಆಗುತ್ತೆ. ಏನಿಲ್ಲ. ಪ್ರತಿಯೊಬ್ಬ ಮನುಷ್ಯನು ಅವನು ಧರ್ಮಾಚರಣೆಯಲ್ಲಿದ್ರೆ, ಆತ್ಮಜ್ಞಾನದ ಧರ್ಮಾಚರಣೆಯಲ್ಲಿದ್ರೆ ಮಾತ್ರ ಪಾಪಗಳು ನಶಿಸಿ ಹೋಗ್ತವೆ. ಇಲ್ಲಿ ಇನ್ನೊಂದು ವಿಚಾರ, ಆತ್ಮಜ್ಞಾನ ವಿಚಾರದಲ್ಲಿ ನಡೀತಾ ಇದ್ದು ಬೇರೆ ಅವನು ಪಾಪ ಕೃತ್ಯಗಳನ್ನು ಮಾಡ್ತಾ ಇದ್ರೆ ಅವಗೂ ಸಹ ನಶಿಸಿ ಹೋಗುತ್ತೆ. ಸಂಪೂರ್ಣವಾಗಿ ಅದನ್ನು ಬಿಡಬೇಕು. ಒಂದ್ಸರಿ ಧರ್ಮವ್ಯಾಧನ ಕಥೆ ಹೇಳಿದ್ರು ಆಶ್ರಮದಲ್ಲಿ. ಅವನು ಧರ್ಮವ್ಯಾಧ ಅಂದ್ರೆ ಧರ್ಮದಿಂದ ನಡೀತಾನೆ, ವ್ಯಾಧ ಅಂದ್ರೆ ಕಸಾಬ್ರು. ಅವನ ಕಥೆ ಹೇಳಿದ್ರು. ಅವನು ತಂದೆ ತಾಯಿಗಳ ಸೇವೆ ಮಾಡ್ತಾ ಇರ್ತಾನೆ, ಬಹಳ ಒಳ್ಳೆ ಕೆಲಸನೇ. ಆದ್ರೆ ವೃತ್ತಿ ಜೀವನಕ್ಕೋಸ್ಕರ ಜೀವಿಗಳನ್ನ ಕೊಂದು ಮಾರಾಟ ಮಾಡ್ತಾರೆ. ಅಲ್ಲಿ ಡಿವೈಡ್ ಆಗುತ್ತೆ, ಭಾಗ ಆಗುತ್ತೆ ಕರ್ಮದ ಫಲ. ಅವನು ಅದನ್ನೂ ಭೋಗಿಸ್ಬೇಕು, ಇದನ್ನೂ ಭೋಗಿಸ್ಬೇಕು. ತಂದೆ ತಾಯಿಗಳು ಪೂಜೆ ಮಾಡಿದ್ದು ಸತ್ಕರ್ಮದ ಫಲ, ಜೀವಿಗಳನ್ನ ಹತ್ಯೆ ಮಾಡಿದ್ದು ದುಷ್ಕರ್ಮದ ಫಲ. ಎರಡು ಭೋಗಿಸ್ಬೇಕು. ಅದಕ್ಕೆ ಪ್ರತಿಯೊಬ್ಬರ ಜೀವನದಲ್ಲಿ ಕೆಲವು ದಿನ ಆರೋಗ್ಯವಾಗಿರ್ತಾರೆ, ಕೆಲವು ದಿನ ಆರೋಗ್ಯವಾಗಿರೋದಿಲ್ಲ, ಕೆಲವು ದಿನ ಚೆನ್ನಾಗಿರ್ತಾರೆ, ಲಾಭಗಳು ಬರ್ತಾ ಇರ್ತವೆ ವ್ಯಾಪಾರದಲ್ಲಿ, ಕೆಲವು ದಿನ ಕಡಿಮೆ ಆಗ್ತಾ ಇರುತ್ತೆ, ಸಂಪೂರ್ಣವಾಗಿ ನಷ್ಟ ಆಗ್ಬಿಡ್ತಾರೆ. ಈ ರೀತಿ ಏರುಪೇರುಗಳಾಗ್ತಾ ಇರ್ತಾರೆ. ಅದೆಲ್ಲ ಅವರವರು ಪ್ರಾರಬ್ಧ ಕರ್ಮ. ಹಾಗಾಗಿ ನಾವು ನಮ್ಮ ಅಜ್ಞಾನವನ್ನ
ಬಿಡುಗಡೆ ಮಾಡ್ಕೊಳ್ಬೇಕು. ನಮ್ಮ ಸ್ವರೂಪವನ್ನೇ ತಿಳಿಯೋದೇ ನಿಜವಾದ ಜ್ಞಾನ. ನಮ್ಮ ಸ್ವರೂಪವನ್ನು ತಿಳಿಯೋದೇ ನಿಜವಾದ ಜ್ಞಾನ. ಪ್ರಪಂಚದಲ್ಲಿ ಎಷ್ಟೇ ವಿದ್ಯೆಗಳನ್ನು ಓದಿದ್ರು, ಏನೇ ಪದವಿಯಲ್ಲಿದ್ದರೂ ಅದು ಮುಕ್ತಿ ಇಲ್ಲ. ಅದರಿಂದ ಮುಕ್ತಿ ಇಲ್ಲ. ಬಿಡುಗಡೆ ನಮ್ಮ ಸ್ವರೂಪದ ವಿಚಾರನ ತಿಳಿದು ಅದರಲ್ಲಿ ನಿಂತರೆ ಮಾತ್ರ. ಅದನ್ನ ತಿಳಿಯೋದಕ್ಕೆ ನಾವು ಸತ್ಸಂಗ ಅವಶ್ಯಕತೆಯಾಗಿ ಮಾಡಬೇಕು. ಸತ್ಸಂಗವನ್ನು ಅವಶ್ಯಕತೆಯಾಗಿ ಮಾಡಬೇಕು. ವಾರಕ್ಕೊಮ್ಮೆ ಆದರೂ ಮಾಡಬೇಕು, ಒಂದು ವಾರದಲ್ಲಿ 2-3 ದಿನ ಆದರೂ ಮಾಡಬೇಕು. ಸಮಯ ಇಲ್ಲ, ಕೇಳಿದ್ದನ್ನೇ ಮನನ ಮಾಡೋದು. ಶ್ರವಣ, ಮನನ, ನಿಧಿಧ್ಯಾಸನ. ಶ್ರವಣ ಅಂದರೆ ಕೇಳೋದು, ಮನನ ಅಂದರೆ ಚಿಂತನೆ ಮಾಡೋದು, ನಿಧಿಧ್ಯಾಸನ ಅಂದರೆ ಅದರಲ್ಲೇ ಯಾವಾಗಲೂ ಅದು ಚಿಂತನೆ ಮಾಡ್ತಾ ಇರ್ತದೆ. ನಿಧಿಧ್ಯಾಸನ ಈ ರೀತಿಯಾಗಿ ಶ್ರವಣ, ಮನನ, ನಿಧಿಧ್ಯಾಸನ ಮಾಡಿದರೆ ಮಾತ್ರ. ಕೆಲಸ ಕಾರ್ಯಗಳನ್ನು ಬಿಡಬೇಕು ಅಂತೇನಿಲ್ಲ. ಏನಪ್ಪ ಯಾವಾಗಲೂ ಮಾಡು ಅಂತಾರೆ ಅಂತ. ಕೆಲಸ ಮಾಡ್ತಾನೂ ಮಾಡ್ಬೋದು. ಕೆಲಸ ಮಾಡ್ತಾನೂ ಮಾಡ್ಬೋದು. ಚಾಲಕ ಬಸ್ ಓಡಿಸ್ತಾ ಇರ್ತಾನೆ, ಎಷ್ಟೊಂದು ಕ್ರಮ ಮಾತಾಡ್ತಾ ಇರ್ತಾನೆ, ಆದರೂ ಕೂಡ ನೀಟಾಗಿ ಓಡಿಸ್ತಾ ಇರ್ತಾನೆ. ಯಾವುದೇ ಅಪಘಾತ ಆಗದೆ ಇರೋ, ಯಾವುದೇ ಅಪಘಾತ ಆಗದೆ. ಅದೇ ರೀತಿಯಾಗಿ ನಾವು ಕೆಲಸ ಮಾಡ್ತಾ ನಮ್ಮ ಸ್ವರೂಪದ ಚಿಂತನೆ ಮಾಡ್ತಾ ಇರ್ತೀವಿ. ಆ ರೀತಿ ಮಾಡೋದಕ್ಕೆ ಗುರು ಅವಶ್ಯಕ. ಗುರುವಿನ ಅನುಗ್ರಹ ಅವಶ್ಯಕ ಬೇಕು. ಗುರು ಒಂದು ವ್ಯಕ್ತಿಯಲ್ಲ, ಮಹಾನ್ ಶಕ್ತಿ. ನೀವು ಯಾವುದೇ ಗುರುನ ಮಾಡಿದ್ರು ಸಹ ಅವನಲ್ಲಿ ಶ್ರದ್ಧೆ, ಭಕ್ತಿ, ಪ್ರೇಮ ಇವಿಟ್ಟರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸರಳವಾಗಿ ಆಗ್ತಾ ಇರ್ತವೆ, ಸಲೀಸಾಗಿ ಆಗ್ತಾ ಇರ್ತವೆ. ಯಾವುದೇ ಅಡ್ಡಿ ಆತಂಕಗಳು ಇರೋದಿಲ್ಲ. ಯಾವುದೇ ಅಡ್ಡಿ ಆತಂಕಗಳು ಇರೋದಿಲ್ಲ. ಧರ್ಮಾಚರಣೆಯ ಕೆಲಸಗಳು ಅಧರ್ಮಾಚರಣೆಯ ಕೆಲಸಗಳಲ್ಲ. ಏನು ಹೆಚ್ಚಾಗಿ ಇಷ್ಟಪಡೋದು ಲಾಭ, ನಾನು ಗುರು ಪೂಜೆ ಮಾಡ್ತಾ ಲಾಭ ಬೇಕು, ಮತ್ತೊಂದು ಬೇಕು, ಅವೆಲ್ಲ ಇಲ್ಲ. ಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಮಾತ್ರ ನಡೀತಾ ಇದ್ರೆ ಅದನ್ನು ಹಾದಿ ಸುಗಮ ಮಾಡಿಕೊಡ್ತಾನೆ. ಅದಕ್ಕೆ ಗುರು ಸ್ಮರಣೆ ಬೇಕು. ಗುರು ತಿಳಿಸಿರ್ತಕ್ಕಂಥ ಮಂತ್ರಗಳ ಒಂದು ಸ್ಮರಣೆ ಮಾಡ್ತಾ ಇರಬೇಕು. ಅವನಿಂದ ಮಾತ್ರ ಸಾಧ್ಯ ಅಜ್ಞಾನವನ್ನ ಬಿಡಿಸೋದಕ್ಕೆ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಯಾರ ಸಂಘ ಮಾಡಬೇಕು ಅಂದ್ರೆ ಸಂತರ ಸಂಘ ಮಾಡಬೇಕು, ಸದ್ಗುರುಗಳ ಸಂಘ ಮಾಡಬೇಕು. ಮಾಡ್ತಾ ನಮ್ಮ ಒಂದು ಪೊಸಿಷನ್, ಒಂದು ಪದವಿ, ಒಂದು ಸ್ಥಾನ ಬದಲಾವಣೆ ಆಗ್ತಾ ಇರುತ್ತೆ. ನಮ್ಮಲ್ಲೇ ನಮಗೆ ಅನೇಕ ಬದಲಾವಣೆಗಳು ಕಂಡು ಬರ್ತಾ ಇರ್ತವೆ. ಸುಖದ ಕಡೆ ತೆಗೆದುಕೊಂಡು ಹೋಗ್ತಾ ಇರ್ತೀವಿ, ಏನೋ ಆನಂದದಲ್ಲಿ ಇರ್ತೀವಿ. ಏನಿಲ್ಲ ಮನುಷ್ಯನಿಗೆ, ಆದ್ರೂ ಆನಂದದಲ್ಲಿ ಇರ್ತಾನೆ ಅಂತ. ಆನಂದದಲ್ಲಿ ಇರ್ತಾನೆ. ನೋಡಿದವರು ಏನು ಇಲ್ಲ ಅವನಿಗೆ, ಏನಪ್ಪ ಇಷ್ಟೊಂದು ಖುಷಿಯಾಗಿದ್ದಾನೆ ಅನಿಸ್ತದೆ. ಖುಷಿಯಾಗಿ ಇದ್ದಾನೆ ಅನಿಸುತ್ತೆ ಅಂದ್ರೆ ಅದು ತೃಪ್ತಿ, ಆತ್ಮತೃಪ್ತಿ. ಅದ್ರ ವಿಚಾರವೇ ಹಾಗೆ. ಏನೊಂದು ಇಲ್ಲ, ತಿನ್ನಕ್ಕಿಲ್ಲದೆ ಸಹ ಅವನು ಆತ್ಮತೃಪ್ತಿಯಲ್ಲಿ ಮುಳುಗಿರ್ತಾನೆ, ಸಂತೋಷವಾಗಿರ್ತಾನೆ. ತಿನ್ನೋದು ಉಣ್ಣೋದು ಪ್ರಾರಬ್ಧ ಕರ್ಮಾನುಸಾರ, ಸಿಗುತ್ತೆ ಸಿಗೋದಿಲ್ಲ ಅವೆಲ್ಲ. ಕೆಲಸ ಮಾಡಿದ್ರಂತೂ ಸಿಕ್ಕೇ ಸಿಗುತ್ತೆ. ಕೆಲಸ ಮಾಡಿದ್ರಂತೂ ಊಟ ಖಂಡಿತ ಸಿಗುತ್ತೆ. ಅದು ಅವ್ರ ಪ್ರಾರಬ್ಧ ಕರ್ಮ. ಅವರು ಜಾಸ್ತಿ ಸಿಗ್ಬೋದು, ಒಬ್ರು ಕಡಿಮೆ ಸಿಗ್ಬೋದು. ಮೇಸ್ತ್ರಿಗೆ ಪೇಮೆಂಟ್ ಜಾಸ್ತಿ, ಗಾರೆ ಕೆಲಸವನಿಗೆ ಪೇಮೆಂಟ್ ಕಡಿಮೆ. ಅವನವನ ಬುದ್ಧಿಶಕ್ತಿಯಿಂದ ಅವನು ಮುಂದುವರೆದಿರ್ತಾನೆ. ಇವನು ಗಾರೆ ಕೆಲಸದನು ತನ್ನ ಬುದ್ಧಿನ ಉಪಯೋಗಿಸಿರಲ್ಲ, ಮೇಲೆ ಬಂದಿರೋದಿಲ್ಲ, ಹೇಳಿದಷ್ಟು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಚಿಂತನೆ ಮಾಡಬೇಕು. ಕೆಲಸದಲ್ಲೂ ಅಷ್ಟೇ ಚಿಂತನೆ ಮಾಡ್ತಾ ಇದ್ರೆ ಅದು ಪ್ರಗತಿ, ಅಭಿವೃದ್ಧಿ. ಏನಮ್ಮ ಹೇಳಿ, ಏನಾದ್ರು ಅವ್ರು ಹೇಳೋನ್ಗೆ 7 ಆಣೆ ಅಂತ ಅಂದಂಗೆ ಆಯ್ತಲ್ಲನ್ರಿ, ಮಾಡೋನಿಗೆ 3 ಆಣೆ. ಹೇಳೋನಿಗೆ 7 ಆಣೆ, ಮಾಡೋನಿಗೆ 3 ಆಣೆ. ಅದು ಒಂದ್ಸಲಿ ಚರ್ಚೆ ಆಗುತ್ತೆ ಅವ್ರ ಮಾಲೀಕನ ಹತ್ರ. ಏನು ಅವ್ನು ಬರೀ ಹೇಳ್ಬಿಟ್ಟು ಹೋಗ್ತಾನೆ, ಅವನಿಗೆ ಜಾಸ್ತಿ ಕೊಡ್ತೀರಾ, ನಾವು ಬೆಳಗಿನ ಸಂಜೆದವ್ರು ಕಷ್ಟಪಡ್ತೀವಿ, ನಮ್ಗೆ ಕಡಿಮೆ ಕೊಡ್ತೀರಾ. ಅದಕ್ಕೆ ಮಾಲೀಕ ಕರೆಸ್ತಾನೆ. ಕರೆದ್ಬಿಟ್ಟು ಅವನ್ನ, ಹೌದಾ ಒಂದು ಮೊಟ್ಟೆ ಕೊಡ್ತಾನೆ, ನಿಲ್ಲಿಸು, ಇದು ನಿಲ್ಲಿಸಕ್ಕಾಗೋದಿಲ್ಲ. ಗಾರೆ ಕೆಲಸದವನಿಗೆ ಚಿಂತನೆ ಮಾಡಿರಲಿಲ್ಲ. ಅದೇ ಅವ್ನು ಬೇಯಿಸಿ ತಿಂತಿರ್ತಾನೆ, ಇದು ನಿಲ್ಲಿಸು ಅಂತ. 3 ಕಲ್ಲಿಟ್ಟ ನಿಲ್ಲಿಸು, ಅಷ್ಟೇ, ಮುಗಿದೋಯ್ತು. ಕೆಲಸದ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ ಆಗ್ತಾ ಇದೆ. ಹಾಗಾಗಿ ಅದು ನಮ್ಮ ಅನುಭವನೂ ಅಷ್ಟೇ. ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡಕ್ಕೆ ಶುರು ಮಾಡಿ, ಪರ್ಫಾರ್ಮೆನ್ಸ್. ಹಾಗಾಗಿ ಹೇಳ್ತಾರೆ, ಇದೆಲ್ಲ ಕಾರಣ ಏನು ಅಂದರೆ ಗುರುಸ್ಮರಣೆ, ಗುರುವಿನ ವಿಚಾರ. ಹಾಗಾಗಿ ಗುರು ದರ್ಶನ ಮಾಡ್ತಾರೆ.
ಯಾವಾಗ ಗುರುನ್ ಮಾಡ್ತೀವೋ ನಾವು ಗುರುವಿನ ಮೇಲೆ ಒಂದು ಆರೋಪ ಹೊರಿಸೋದು, ಸಂಶಯ ಪಡೋದು ಇತ್ಯಾದಿ ಮಾಡಬಾರ್ದು. ಅನೇಕರು ಅವರವರ ಅಭಿಪ್ರಾಯ ಹೇಳ್ತಾರೆ ಗುರುಗಳ ಮೇಲೆ, ಅವ್ರ ಹಾಗೆ ಇವ್ರು ಹೀಗೆ. ನಿನಗೆ ಒಪ್ಪಿಗೆ ಆಗಿದೆಯಾ? ಅವರ ಆ ಮಾತುಗಳನ್ನ ಕೇಳಬೇಡ. ನಿನಗೆ ಒಪ್ಪಿಗೆ ಆದರೆ ಸಂಪೂರ್ಣವಾಗಿ ಗುರುವನ್ನು ನಾವು ಏನೂ ಆಗೋದಿಲ್ಲ, ಯಾರೇನೂ ಮಾಡೋದಿಲ್ಲ, ಯಾರೇನೂ ಮಾಡೋದಿಲ್ಲ. ಅದಕ್ಕೆ ಹೇಳ್ತಾರೆ ಈ ಅಜ್ಞಾನವನ್ನು ನಮ್ಮಲ್ಲಿ ಈ ವಿಷಯದ ಬಾಣಗಳು ಮನುಷ್ಯನನ್ನ ಅತಿಯಾಗಿ ನಿರಂತರವಾಗಿ ತೊಂದರೆ ಕೊಡ್ತಾ ಇದೆ. ವಿಷಯದ ಬಾಣಗಳು ಯಾವುದು ಅಂದ್ರೆ ಕಾಮ, ಕ್ರೋಧ, ಲೋಭ, ಒಂದಲ್ಲ ಒಂದು, ಎಲ್ಲ ವಿಷದ ಬಾಣಗಳು. ವಿಷದ ಬಾಣಗಳು ನಿರಂತರವಾಗಿ ನಮ್ಮೊಡನೆ ಯುದ್ಧ ಮಾಡ್ತಾ ಇದೆ. ನಿರಂತರವಾಗಿ ಮನುಷ್ಯನ ಜೊತೆ ಯುದ್ಧ, ಒಂದು ಕ್ಷಣನೂ ಬಿಟ್ಟಿರೋದಿಲ್ಲ. ಯಾವುದೋ ಒಂದು ಬೇಡಿಕೆ, ಯಾವುದೋ ಒಂದು ಕೋಪ, ಯಾವುದೋ ಒಂದು ಮೋಹ, ಈ ರೀತಿಯಾಗಿ ನಿರಂತರವಾಗಿ ವಾರಕರ್ತೆ ಯುದ್ಧ ಮಾಡ್ತಾ ಇದೆ ನಮ್ಮ ಜೊತೆ, ಮನುಷ್ಯನ ಮನಸ್ಸಿನ ಜೊತೆ, ಅಂತಃಕರಣದ ಜೊತೆ, ಬುದ್ಧಿಯ ಜೊತೆ. बाहर बहुत प्रकार के मनुष्यों के संगत है. ಹೊರಗಡೆ ಮನುಷ್ಯರಿಗೆ ಅನೇಕ ಕಂಪನಿಗಳು ಸಂಗತಲ್ಲಿ ಸಹವಾಸ, ಒಂದಲ್ಲ ಎರಡಲ್ಲ ಅನೇಕ ಸಹವಾಸಗಳು ನೋಡ್ತಾ ಇದ್ದೀವಿ. ಎಷ್ಟು ರೀತಿ ಸಹವಾಸವಿದೆ, ಎಷ್ಟು ರೀತಿಯ ಸಹವಾಸ, ಎಲ್ಲ ಒಂದೇ ಹೆಸರೇ, ಪಂದ್ಯ, ಬೆಟ್ಟಿಂಗ್. ಎಷ್ಟು ಥರ ಕ್ರಿಕೆಟ್ನಾಗ ಕಟ್ತಾರೆ, ಮತ್ತೊಂದು ಕಟ್ತಾರೆ. ಹೀಗೆ ಪಂಚ ವಿಷಯಗಳು ಅಷ್ಟೇ. ಶಬ್ದ ಅನ್ನೋದು ಒಂದೇ. ಅನೇಕ ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ, ಫಾರಿನ್ನು, ಅದು ಇದು. ಶಬ್ದ, ರಸ, ಸಿಹಿ ಒಂದೇ. ಸಿಹಿನೇ ಅನೇಕ ಪದಾರ್ಥಗಳವೆ, ಲೆಕ್ಕ ಇಲ್ಲಷ್ಟು. ನೋಡಿರೋದೇ ಇಲ್ಲ ನಾವು, ನೋಡಿದ್ರೆ ಸಿಹಿನೇ, ಅದನ್ನು ಬೇರೆ ಬೇರೆ ಪದಾರ್ಥಗಳಿಂದ ಮಾಡಿರ್ತಾರೆ. ಹೀಗೆ ಅನೇಕ ಕಂಪನಿಗಳಿದೆ ಮನುಷ್ಯನಿಗೆ, ಒಂದಲ್ಲ ಎರಡಲ್ಲ. ಧರ್ಮದ ವಿಚಾರದಲ್ಲೂ ಇದೆ, ಅಧರ್ಮದ ವಿಚಾರದಲ್ಲೂ ಇದೆ, ದೇವಿ ದೇವತೆಗಳ ವಿಚಾರದಲ್ಲೂ ಇದೆ. ಎಷ್ಟು ಜನ ದೇವಿ ದೇವತೆಗಳು? 33 ಕೋಟಿ ದೇವತೆಗಳು, 33 ಕೋಟಿ ದೇವತೆಗಳು. ಮತ್ತು ನಮ್ದು ಮಾತ್ರ ಹೀಗೆ ಹೇಳ್ತೀವಿ, ಏನೋ ಹಿಂದೂ ಧರ್ಮದವ್ರು ಮಾತ್ರ. ಅವರಲ್ಲೂ ಅನೇಕ, ಎಲ್ಲ ಧರ್ಮಗಳಲ್ಲೂ ಅನೇಕ ಪಂಗಡಗಳು ನಮ್ಗೆ ತೋರಿಸ್ಕೊಳಲ್ಲ ಅವರಷ್ಟೇ. ಉದಾಹರಣೆಗೆ ಹೇಳಬೇಕು ಅಂದ್ರೆ, ಯಾರು ಮತಾಂತರ ಹೊಂದಿರ್ತಾರೋ ಕ್ರಿಶ್ಚಿಯನ್ಗೆ ಅವರನ್ನ ಅವರದೇ ಆದಂಥ ಸ್ಮಶಾನದಲ್ಲಿ ಬಿಟ್ಕೊಳಲ್ಲ. ಅಥವಾ ಅವರದೇ ಆದಂಥ ಸ್ಮಶಾನದಲ್ಲಿ ಬಿಟ್ಕೊಳಲ್ಲ, ಬೇರೆ ಕಡೆ ನೋಡಿ ಅಲ್ಲೇ. ಈಗ ಹೇಳೋದು ಎಷ್ಟೇ, ಎಲ್ಲ ಒಂದೇ ಅಂತ. ಏನಿದೆ ಕಾನ್ಸ್ಟಿಟ್ಯೂಷನ್ ಏನೇನೋ ಇದೆ. ಅವರೆಲ್ಲ ಉತ್ತಮ ಕ್ರಿಶ್ಚಿಯನ್ಸ್. ಯಾರು ಮತಾಂತರ ಹೊಂದ್ತಾರೋ ಅವರೆಲ್ಲ ಡಿಗ್ರೇಡ್, ಅವ್ರಿಗೆಲ್ಲ ಅಲ್ಲೆಲ್ಲ ಬಿಡಲ್ಲ, ಇವ್ರಿಗೆ ಸಪ್ರೇಟ್ ಮಾಡ್ತಾರೆ. ಈ ರೀತಿ ಕಂಪನಿಗಳು, ಒಳ್ಳೆ ಕಂಪನಿ ಅಂತಾನೆ ಹೋಗ್ತೀವಿ, ಎಷ್ಟು ತೊಂದರೆ. ಉನ್ಮೆ ಏಕ್ ಸೆ ಏಕ್ ಶೂರ್ವೀರ ಹೈ. ನೋಡಿ, ಈ ಕಂಪನಿಗಳ ಜೊತೆ ಇರ್ತಕ್ಕಂಥ ಮನುಷ್ಯ ಯಾರೋ ಒಬ್ನು ಶೂರನು ವೀರನಾಗಿರ್ತಾನೆ. ಅವನು ಯಾವ ರೀತಿ ಅಂದ್ರೆ, ವಿಷಯ ವಾಸನೆಗಳನ್ನ, ವಿಚಾರಗಳನ್ನ ತಿಳಿದಿರ್ತಾನೆ, ಅದನ್ನ ಗೆದ್ದಿರ್ತಾನೆ. ಶಬ್ದ, ಸ್ಪರ್ಶ, ರೂಪ ತಿಳಿದಿರ್ತಾನೆ, ವಾಸನೆಗಳನ್ನು ತಿಳಿದಿರ್ತಾನೆ, ದೇಹ ವಾಸನೆ, ಶಾಸ್ತ್ರ ವಾಸನೆ, ಲೋಕ ವಾಸನೆ, ಭ್ರಾಂತಿಯನ್ನು ಬಿಟ್ಟಿರ್ತಾನೆ, ಸಂದೇಹವನ್ನ ಬಿಟ್ಟಿರ್ತಾನೆ, ತನಗೆ ತಾನೇ ವಿಚಾರ ಮಾಡ್ತಾನೆ. ಸಂಶಯ ಬಂದಾಗ ತನಗೆ ತಾನೇ ವಿಚಾರ ಮಾಡ್ತಾನೆ, ಗ್ರಂಥಗಳನ್ನು ನೋಡ್ತಾನೆ, ಪರಿಹಾರ ಮಾಡ್ಕೊಳ್ತಾನೆ. ಎಲ್ಲೂ ಸಿಗಲ್ಲ ಅಂದ್ರೆ ಗುರುಗಳ ಹತ್ರ ಬಂದು ಕೇಳ್ತಾನೆ. ವಾದ ವಿವಾದ ನಡೀತವೆ. ಗುರುಗಳು ಸರಿಯಾಗಿ ಉದಾಹರಣೆ ಮೂಲಕ ಅವನಿಗೆ ತಿಳಿಸಿ ಅವನ ಸಂಶಯವನ್ನ ನಿವಾರಣೆ ಮಾಡ್ತಾರೆ. ಆ ಜಡಚೇತನದಲ್ಲಿ ಅದೇ ಗುರುಗಳು ಶಿಷ್ಯನಿಗೆ ಅನೇಕ ಸಂಶಯಗಳು ಬರ್ತವೆ, ಎಲ್ಲವನ್ನ ಅವರು ತಿಳಿಸಿ ಪರಿಹಾರ ಮಾಡ್ತಾರೆ. ದ್ವೈತ, ಅದ್ವೈತ, ದ್ವೈತ ಅಂದ್ರೆ ಒಂದು, ದ್ವೈತ ಅಂದ್ರೆ ಎರಡು, ಅದ್ವೈತ ಅಂದ್ರೆ ಒಂದು. ಶಂಕರಾಚಾರ್ಯ ಅದ್ವೈತ ಅವರ ಒಂದಿದು, ದ್ವೈತ ಒಂದು ಮಧ್ವಾಚಾರ್ಯದು ಎರಡು. ಮನುಷ್ಯ ಜೀವನೇ ಬೇರೆ, ಪರಮಾತ್ಮನೇ ಬೇರೆ. ಈ ರೀತಿ ಅದ್ವೈತ ಒಂದೇ. ಆತ್ಮನು ಎಲ್ಲಾ ಕಡೆ ವ್ಯಾಪಕ ಆಗಿದ್ದಾನೆ ಅಂತ ಅದನ್ನ ವಿಚಾರ ಮಾಡಿ ನೋಡಿ ಅಂತ ಕಬೀರ್ ಸಾಹೇಬ್ ನಮಗೆ ಹೇಳ್ತಾರೆ.
ಒಂದೇ ಆತ್ಮ ಎಲ್ಲರಲ್ಲೂ ಇದ್ರೆ ಒಬ್ರಿಗೊಬ್ರು ಡಿಫ್ರೆನ್ಸ್, ವ್ಯತ್ಯಾಸ ಯಾಕೆ? ಆಸ್ತಿಯಲ್ಲಿ ವ್ಯತ್ಯಾಸ, ವಿದ್ಯೆಯಲ್ಲಿ ವ್ಯತ್ಯಾಸ, ಬುದ್ಧಿಯಲ್ಲಿ ವ್ಯತ್ಯಾಸ ಯಾಕೆ? ಹೇಳ್ತಾರೆ ಅವ್ರವ್ರ ಕರ್ಮ ಅಂದಾಗ, ಅವರ ಕರ್ಮ ಅಂದಾಗ ಸಪ್ರೇಟ್ ತಾನೆ. ಅವ್ನ ಮನುಷ್ಯ ಅವ್ನು ಮಾಡಿದ ಅವ್ನು ಅನುಭವಿಸ್ತಾನೆ, ನೋಡಿ ವಿಚಾರ. ಆದರೆ ಒಂದು ಏನು ಆದಂತ ಅದ್ವೈತ ಅಂದ್ರೆ ಒಂದೇ ರೀತಿಯ ಗುಣವುಳ್ಳ ಆತ್ಮನು ಎಲ್ಲರಲ್ಲಿದ್ದಾನೆ, ಪ್ರಾಣಿಗಳಲ್ಲೂ ಇದೆ. ಒಂದೇ ರೀತಿ ಏನು ಅರಿಯುವ ಲಕ್ಷಣ, ಎಲ್ಲವನ್ನ ಅರಿತಾನೆ, ಒಳ್ಳೆಯದನ್ನ ಕೆಟ್ಟದನ್ನ ಎಲ್ಲವನ್ನ ಅರಿತಾನೆ, ವಿಮರ್ಶೆ ಮಾಡ್ತಾನೆ. ಅದಕ್ಕೆ ವಿವೇಕ ಸಂಪನ್ನ ಮನುಷ್ಯ. ಈ ಒಂದು ಜ್ಞಾನ ಬರಬೇಕಾದ್ರೆ, ಈ ಒಂದು ವಿಚಾರ ತಿಳುವಳಿಕೆ ಎಲ್ಲ ಬರಬೇಕಾದ್ರೆ ನಾವು ಸತ್ಸಂಗದಲ್ಲಿ ಭಾಗಿಯಾಗಬೇಕು. ಯಾವುದೋ ಒಂದು ವಿಚಾರದಲ್ಲಿ ಅವನು ಪ್ರಯತ್ನ ಪಡ್ತಾ ಇರ್ತಾನೆ, ಸೈಂಟಿಸ್ಟ್ ರಿಸರ್ಚ್ ಮಾಡ್ತಾ ಇರ್ತಾನೆ, ಅವನು ಯಶಸ್ಸು ಗಳಿಸ್ತಾನೆ. ಅವನ ಗಮನ ಎಲ್ಲ ಎಲ್ಲಿ, ಅವನ ಏಕಾಗ್ರತೆ ಎಲ್ಲ ಎಲ್ಲಿ? ನಾನು ಏನು ಕಂಡುಹಿಡಿಬೇಕು ಅಂತ ಇದ್ದೀನೋ ಅದನ್ನಲ್ಲೇ ಊಟ ಬಿಡ್ತಾನೆ, ನಿದ್ರೆ ಬಿಡ್ತಾನೆ. ಈ ರೀತಿಯಾಗಿ ಇವನು ಸತತವಾಗಿ ಪ್ರಯತ್ನ ಪಟ್ಟು ಅವನು ಯಶಸ್ಸು ಗಳಿಸ್ತಾನೆ. ಆದರೆ ಇಲ್ಲಿ ಊಟ ಬಿಡು, ನಿದ್ರೆ ಬಿಡು ಏನು ಅಂತ ಹೇಳ್ತಾರೆ, ಒಂದು ನಿಯಮ ಕೊಟ್ಟಿರ್ತಾರೆ. ಆ ನಿಯಮನ ಪಾಲನೆ ಮಾಡಿದ್ರೆ ಸಾಕು. ನಮಗೆ ನಮ್ಮಲ್ಲೇ ಇರತಕ್ಕಂಥ ಮೂಲ ಆತ್ಮಸ್ವರೂಪದ ಅರಿವು ಚೆನ್ನಾಗಿ ಫೀಲಿಂಗ್ಸ್ ಅನುಭವಕ್ಕೆ ಬರ್ತಾ ಇರ್ತದೆ. ಇವೆಲ್ಲ ಏನು ಒಂದು ರೀತಿ ಕಂದಕಗಳಿದ್ದಂಗೆ, ಹಳ್ಳಗಳಿದ್ದಂಗೆ. ಯಾವ್ಯಾವುದು? ವಿಷಯ ವಾಸನೆಗಳು, ಭ್ರಾಂತಿ, ಸಂದೇಹ, ಅಜ್ಞಾನ, ಕಂದಕಗಳು. ಇವುಗಳನ್ನ ದಾಟಬೇಕು ನಾವು. ದಾಟೋದಕ್ಕೆ ಕಷ್ಟ, ಎಲ್ಲರೂ ಅದರಲ್ಲೇ ಬೀಳ್ತಾ ಇದ್ದಾರೆ. ದಾಟೋ ಮಾರ್ಗ ಯಾರು ತಿಳಿಸ್ತಾ ಇಲ್ಲ. ಬಿದ್ದರೂ ಸಹ ಮೇಲಕ್ಕೆ ಎತ್ತವ್ರು ಯಾರು ಇಲ್ಲ. ಎಲ್ಲ ಅದನ್ನೇ ಹೇಳ್ತಾರೆ. ಎಲ್ಲಿ ಮೇಲೆ ಬರೋಕ್ಕೆ ಸಾಧ್ಯ? ಏನು ಹೊರಗಡೆ ಇದ್ದಾನೆ ಶಾಂತಿ ಸ್ವರೂಪನು, ಹೊರಗಡೆ ಹುಡುಕಿ ಒಬ್ಬೊಬ್ರದ್ದು ಒಂದೊಂದು ಕಡೆ ಹುಡುಕ್ತಾ ಇದ್ದಾರೆ. ಯಾರಿಗೂ ಸಿಕ್ಕಿಲ್ಲ ಶಾಂತಿ. ಸುಮ್ಮನೆ ಸಿಕ್ಕಿದೆ ಅಂತ ಹೇಳ್ಕೊಡ್ತಾರೆ ಅಷ್ಟೇ. ಅದನ್ನೇ ಹೇಳಿದ್ದು ಗ್ರಂಥದಲ್ಲಿ. ನನಗೆ ಅನುಭವ ಆಯಿತು, ಸಿಕ್ತು ಅಂತ. ಅದೆಲ್ಲ ಒಂದು ರೀತಿ ಸಂಶಯ, ಅವರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ. ನಿಜವಾದ ಆತ್ಮಜ್ಞಾನದ ಅರಿವು ಯಾರಿಗೋ ಒಬ್ಬರಿಗಾಗಬೇಕು, ಲಕ್ಷ್ಯಕ್ಕೆ ಹೋಗಬೇಕು. ನಾಳೆಯಿಂದ ಬರೋದು ಬಿಡಬೇಡಿ, ಬರೆದ್ರೆ ನಿಲ್ಲಿಸ್ಬಿಡ್ತೀರ. ಆಮೇಲೆ ಕ್ರಮೇಣ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. 100ಕ್ಕೆ 200% ಆಗುತ್ತೆ. ಪ್ರಯತ್ನ ಮಾಡ್ತಾ ಇರುತ್ತೆ. ನಮ್ಮ ಅಂತ್ಯಕಾಲದಲ್ಲಿ ಅದೆಲ್ಲ ಗೊತ್ತಾಗುತ್ತೆ. ಅದರಿಂದಲೇ ಈಗಲಿಂದಲೇ ನಾವು ಸತ್ಸಂಗ ಮಾಡೋದು. ಬೇರೆ ಬಂದು ಕುತ್ಕೊಂಡ್ಬಿಡುತ್ತೆ ನಮ್ಮ ಅಂತ್ಯಕಾಲದಲ್ಲಿ, ಮನಸ್ಸಿನಲ್ಲಿ ಬೇರೆ ಕುತ್ಕೊಂಡ್ಬಿಡುತ್ತೆ. ಹಾಗಂದ್ರೆ ಅದರಿಂದಲೇ ಈಗಲಿಂದಲೇ ಅದು ಅಭ್ಯಾಸ ಮಾಡೋದು. ಅದಕ್ಕೆ ಹೇಳ್ತಾ ಇರೋದು, ಮನಸ್ಸಿಗೆ ವಿಚಾರ ಕೊಡ್ತಾ ಇರೋದು. ಆಗ ಅದು ಕೆಲಸ ಮಾಡುತ್ತೆ. ನೋಡ್ತಾ ಇರ್ತೀವಿ ಮರಣದ ಸಮಯದಲ್ಲಿ ಎಲ್ಲ ನೋಡಿದಾಗ, ಇವೆಲ್ಲ ನಮ್ಮ ಹಿಂದೆ ಬರೋದಿಲ್ಲ ಅಂತ ಮನಸ್ಸಿಗೆ ಅರಿವಾಗ್ತಾ ಇರುತ್ತೆ ಆ ಸಮಯದಲ್ಲಿ. ಯಾರು ಸತ್ಸಂಗವನ್ನ ಕೇಳಿರ್ತಾರೋ ಅವ್ರಿಗೆ ಮಾತ್ರ, ಬೇರೆ ಯಾರಿಗೂ ಇಲ್ಲ. ಅವ್ರಿಗೆಲ್ಲ ಆ ಕಡೆ ಹೇಳಿಲ್ಲ. ಸತ್ ಮೇಲೆ ಏನ್ ಗತಿ ನಂದು ಅಂತ ಓದ್ ವಿಚಾರದಲ್ಲಿ, ನಾನು ಸತ್ ಮೇಲೆ ನನ್ನ ಗತಿ ಏನು ಅಂತ ಇದ್ರ ಚಿಂತೆ. ಅಲ್ಲಿವರೆಗೂ ಯಾವ ಚಿಂತೆನೂ ಇರೋದಿಲ್ಲ. ಮಾಡಿದ ಸಮಯದಲ್ಲಿ ನಾನು ಇದೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ, ನನಗೆ ಇನ್ನೆಲ್ಲಿ ಸ್ಥಾನ, ಎಲ್ಲಿ ಜಾಗ, ಅವಾಗ ಚಿಂತೆ ಮಾಡ್ತಾನೆ ಮನುಷ್ಯ. ಎಲ್ಲಿ ಹೋಗ್ತೀನೋ, ಏನ್ ಕತೆನೋ ಗೊತ್ತಿಲ್ಲ ವಿಚಾರಗಳು. ಅವಾಗ ಚಿಂತನೆ ಮಾಡ್ತಾನೆ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋಕ್ಕಾಗತ್ತ? ಇಲ್ಲ. ನಾವು ಯುದ್ಧ ಮಾಡ್ಬೇಕಾದ್ರೆ ಕಿವಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ. ನಾವೊಂದು ಹೇಳಿದ್ರೆ ಅವನೊಂದು ಅರ್ಥ ಮಾಡ್ಕೊಂತಾನೆ. ಹಾಗಾಗಿ ನಾವು ಚೆನ್ನಾಗಿರೋವಾಗ ಇದನ್ನು ಅಭ್ಯಾಸ ಮಾಡ್ಕೊಂಡವ್ರು. ಸತ್ಸಂಗ ಕೇಳೋದು, ವಿಚಾರ ಮಾಡೋದು, ಮನನ ಮಾಡೋದು, ಗುರುಗಳ ದರ್ಶನ ಮಾಡೋದು, ಇವೆಲ್ಲವೂ ಸಹ ಉಪಯೋಗ ಬಂದೇ ಬರ್ತವೆ. ಉಪಯೋಗ ಬರದೇ ಇರೋ ಕಾರ್ಯಗಳು ಅಲ್ಲವೇ ಇಲ್ಲ. ಖಂಡಿತ ಬರ್ತದೆ. ಜೀವನದಲ್ಲಿ ಬದಲಾವಣೆಯನ್ನು ತರುತ್ತೆ. ಮನುಷ್ಯನ ಜೀವನದಲ್ಲಿ ಬದಲಾವಣೆಯನ್ನು. ಈ ರೀತಿ ಕಂಟಕಗಳಲ್ಲಿ ಬಿದ್ದಿದ್ದಾರೆ. ವಿಷಯ, ವಾಸನೆ, ಭ್ರಾಂತಿ, ಸಂದೇಹ, ಅಜ್ಞಾನ. ಹಳ್ಳದಲ್ಲಿ ದೊಡ್ಡ ಹಳ್ಳ. ಅದರಿಂದ ಎತ್ತವರು ಯಾರೂ ಇಲ್ಲ. ಆ ವಿಚಾರದಲ್ಲಿ ಸದ್ಗುರು ಮಾತ್ರ ನಿಮಗೆ ದಾರಿ ತೋರಿಸೋದು, ಬೇರೆ ಯಾರೂ ತೋರ್ಸಕ್ಕಾಗೋದಿಲ್ಲ. ಅದಕ್ಕೆ ಅಷ್ಟೊಂದು ಶಕ್ತಿ ಗುರುವಿಗೆ. ಗು ಅಂದರೆ ಅಂಧಕಾರ, ರು ಅಂದರೆ ಪ್ರಕಾಶ. ನಮ್ಮಲ್ಲಿರ್ತಕ್ಕಂಥ ಅಂಧಕಾರವನ್ನು
ಹೋಗಲಾಡಿಸ್ತಾನೆ ಗುರು. ಅದಕ್ಕೆ ಗುರು ಅಂತ ಹೇಳೋದು. ಬಾಹರ್ ಹೊರಗಡೆ ಕುಸ್ಸಂಗ, 5 ವಿಷಯಗಳ ಪ್ರಾಣಿ ಪದಾರ್ಥ, ಇವುಗಳಲ್ಲೇ ಬಿದ್ದಿದ್ದೀವಿ. ಇವುಗಳಿಂದ ದುರ್ಬುದ್ಧಿ ಉತ್ಪನ್ನ ಆಗ್ತಾ ಇದೆ. ಮನಸ್ಸು ಉರಿತಾ ಇದೆ ಹತ್ಕೊಂಡು. ಪಂಚ ವಿಷಯಗಳ ಸಂಘ ಮಾಡಿದ್ರೆ ಇನ್ನೇನಾಗುತ್ತೆ? ನಮ್ಮ ಮನಸ್ಸು ಶಾಂತಿ ಬರೋದಿಲ್ಲ. ಯಾವಾಗಲೂ ಅದರ ಸಂಘದಲ್ಲೇ ಇದ್ರೆ. ಯಾವ ರೀತಿ ಯಯಾತಿ ದೊಡ್ಡ ರಾಜ, ಪರಾಕ್ರಮಿ, ಸಾಕಷ್ಟು ವರ್ಷ ರಾಜಭೋಗಗಳನ್ನ ಭೋಗಿಸ್ತಾನೆ. ವಯಸ್ಸಾಗೋಯ್ತು, ಭೋಗಿಸಕ್ ಶಕ್ತಿ ಇಲ್ಲ. ಆದ್ರೆ ಮನಸ್ಸು ಬಿಟ್ಟಿಲ್ಲ. ಮನಸ್ಸು ಬೇಕು ಬೇಕು ಅನ್ನಿಸುತ್ತೆ. ತನ್ನ 4 ಜನ ಮಕ್ಕಳಲ್ಲಿ ಕರೀತಾನೆ. ಕತೆ ನೆಟ್ಟಿದೆಯೋ ಇಲ್ಲ ಗೊತ್ತಿಲ್ಲ. ಉದಾಹರಣೆ, ನಮ್ಮ ಕಣ್ಣುಗಳನ್ನು ತೆರೆಸೋದಿಕ್ಕೆ ಬರೆದಿದ್ದಾರೆ, ಓದ್ತೀವಿ, ಅದರಿಂದ ವಿಚಾರ ಮಾಡ್ಬೇಕಷ್ಟೇ. 4 ಜನ ಮಕ್ಕಳನ್ನ ಕರೀತಾನೆ. ನನಗೆ ಆಯುಷ್ ಕೊಡಿ, ನನಗೆ ನಿಮ್ಮ ಆಯುಷ್ ಕೊಡಿ, ನನಗೆ ಇನ್ನೂ ಆಸೆ ಇದೆ, ಪ್ರಪಂಚದಲ್ಲಿ ಇರಬೇಕು, ರಾಜಭೋಗಗಳನ್ನ ಭೋಗಿಸ್ಬೇಕು ಅಂತ. 3 ಜನ ನಿರಾಕರಿಸ್ತಾರೆ. ಕೊನೆಗೆ ಪುರೂರವ ಅಂತೇಳಿ, ಆಯ್ತು ತಂದೆ, ನೀನು ಕೇಳೋದಿಚ್ಚ ಕೊಡೋ ತಗೋ ಅಂತ ಹೇಳ್ತಾರೆ. ಅವನ ಆಯುಷ್ಯನ ತೆಗೆದುಕೊಂಡು ಇವನು ವೃದ್ಧಾಪ್ಯವನ್ನು ಅವನು ಕೊಡ್ತಾನೆ. ಇನ್ನು ಹಲವಾರು ವರ್ಷಗಳನ್ನ ಭೋಗಿಸ್ತಾ ಇರ್ತಾನೆ. ಕೊನೆ ಒಂದಿನ ಅವನಿಗೆ ಚಿಂತನೆ ಮಾಡ್ತಾ ಇರ್ತಾನೆ ಏಕಾಂತವಾಗಿ. ಮನಸ್ಸು ತೃಪ್ತಿ ಇರೋದಿಲ್ಲ, ಅಸಂತೋಷದಿಂದ ಇರುತ್ತೆ. ಆಗ ನಾನು ಅವನು ಆಯುಷ್ಯವನ್ನು ನಾನು ಭೋಗಿಸ್ತಾ ಇದ್ದ, ನನಗೆ ಮನಸ್ಸು ತೃಪ್ತಿ ಇಲ್ವೇ, ಅಸಂತೋಷ ಕಾಣ್ತಾ ಇದೆ ಅಂತೇಳಿ ಅವನಿಗೆ ಅರಿವಾಗುತ್ತೆ. ಚಿಂತನೆ ಮಾಡ್ತಾನೆ. ಬೆಂಕಿಗೆ ತುಪ್ಪ ಹಾಕಿದ್ರಿಂದ ಪ್ರಜ್ವಲಿಸುತ್ತೆ ಹೊರತು ಅದು ಆರೋದಿಲ್ಲ. ಇದಕ್ಕೆ ನೀರು ಹಾಕ್ಬೇಕು. ಬೆಂಕಿ ಯಾರ್ಬೇಕಾದ್ರೆ ಏನ್ ಹಾಕ್ಬೇಕು? ನೀರು ಹಾಕ್ಬೇಕು. ನಾವು ಎಣ್ಣೆನೋ ತುಪ್ಪನೋ ಹಾಕಿದ್ರೆ ಇನ್ನು ಚೆನ್ನಾಗಿ ಉರಿಯುತ್ತೆ. ಈ ಮನಸ್ಸಿನ ಒಂದು ಉದ್ವೇಗ ಆರಿಸ್ಬೇಕು ಅಂತೇಳಿ ಮತ್ತೆ ಕರೆದು ಮತ್ತೆ ಬದಲಾಯಿಸ್ಕೊಂಡು ತಾನು ಕಾಡಿಗೆ ಹೋಗ್ತಾನೆ. ಅವನಿಗೆ ಪಟ್ಟ ಕಟ್ಬಿಟ್ಟು ಏನೋ ಚಿಂತನೆ ಮಾಡೋದಕ್ಕೆ, ಗುರುಗಳನ್ನ ಸಂಘ ಮಾಡೋದಕ್ಕೆ, ಸತ್ಸಂಗ ಮಾಡೋದಕ್ಕೆ. ಅದಕ್ಕೆ ಸತ್ಸಂಗ ಅವಶ್ಯಕ. ಕರಿಯೇ ರೀತಿ ಸತ್ಸಂಗಕ್ಕೋ ಬಾಧ ಸಕಲ ಮಿಟ ಐಸಾವಸರ ನಾಮಿನೇ ತೋರಿನಂತ. ಸತ್ಸಂಗವನ್ನ ಮಾಡಿ ನಿಮ್ಮ ಎಲ್ಲಾ ದುಃಖಗಳು ದೂರ ಆಗ್ತವೆ. ಆದಿ ದೈವಿಕ ದುಃಖ, ಆದಿ ಭೌತಿಕ ದುಃಖ, ಆಧ್ಯಾತ್ಮಿಕ ದುಃಖ. ಈ 3 ವಿಧವಾದ ದುಃಖಗಳು ಎಲ್ಲರಿಗೂ ಇರುತ್ತೆ. ಅವನು ರಾಜನಾಗಿರ್ಬೋದು, ಶ್ರೀಮಂತನಾಗಿರ್ಬೋದು, ದೇವತೆಗಳಲ್ಲಿ ಒಬ್ಬನಾಗಿರ್ಬೋದು, ಸಾಮಾನ್ಯನಾಗಿರ್ಬೋದು. ಈ ದುಃಖಗಳಿಂದ ಬಿಡುಗಡೆ ಆಗ್ಬೇಕಾದ್ರೆ ಮನುಷ್ಯ ತನ್ನನ್ನು ತಾನು ತಿಳಿಬೇಕು. ಅಲ್ಲಿವರೆಗೂ ಏನೇ ಮಾಡಿದ್ರು ಸಹ ದುಃಖ ಬಿಡುಗಡೆ ಆಗೋದಿಲ್ಲ. ಅದನ್ನು ತಿಳಿರಿ ಅಂತ ಹೇಳ್ತಾರೆ. ದುರ್ಬುದ್ಧಿ ಉತ್ಪನ್ನ ಆಗ್ತಾ ಇರುತ್ತೆ. ನೀವು ಪಂಚ ವಿಷಯಗಳ ಸಂಘ ಮಾಡ್ತಾ ಇದ್ರೆ, ಆಗ್ಲೇ ಹೇಳ್ದಂಗೆ ಒಂದು ವಸ್ತು ತನ್ನ ಸ್ನೇಹಿತನಿಗೋ ತಮ್ಮನಿಗೋ ಅಣ್ಣನಿಗೋ ಸಿಕ್ಬಿಟ್ರೆ ಇವನು ಇಷ್ಟಪಟ್ಟಿರ್ತಾನೆ. ದುರ್ಬುದ್ಧಿ ಉತ್ಪನ್ನ ಆಯ್ತು, ಹೇಗಾದ್ರೂ ಮಾಡಿ ಅದನ್ನ ಪಡಿಬೇಕು ಅಂತ. ಅದರ ಆಸೆಯಿಂದನೇ ಇವತ್ತೊಂದು ದಿನ ಹತ್ಯೆಗಳು ನಡೀತಾ ಇದ್ದಾವೆ. ಹೆಣ್ಣಿನ ವಿಚಾರದಲ್ಲಿ, ಹೊನ್ನಿನ ವಿಚಾರದಲ್ಲಿ, ಮಣ್ಣಿನ ವಿಚಾರದಲ್ಲಿ, 3 ವಿಚಾರದಲ್ಲಿ ಹತ್ಯೆಗಳು ನಡೀತಾ ಇದ್ದಾವೆ. ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಸಾತ್ಮೆ ಕುಸ್ಸಂಗ ಶರೀರ, ಈ ಶರೀರ ಜೊತೆಗೆ ಮನಸ್ಸು ಇವೆರಡು ಸೇರಿ ಕುಸ್ಸಂಗ ಮಾಡ್ತಾ ಇದೆ. ಮನಸ್ಸು ಇಂದ್ರಿಯಗಳೆಲ್ಲ ಸೇರ್ಕೊಂಡಿದೆ. ಈ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ಮನುಷ್ಯ ದುಃಖದಲ್ಲಿ ಬಿದ್ದಿದ್ದಾನೆ. ಅವನಿಗೆ ಶಾಂತಿ ಇಲ್ಲ, ಸುಖ ಇಲ್ಲ, ಏನಿಲ್ಲ. इस प्रकार मन में अनादि अभ्यस्त विषय वासनों तथा बाहर 5 विषयों को गर्म बाजार और प्राणी पदार्थों का कुसंग मनुष्य को अविवेक ले जाने के निरंतर सहायक बनते हैं. ಈ ರೀತಿಯಾಗಿ ಮನಸ್ಸು ಅನಾದಿ ಕಾಲದಿಂದ, ಮನುಷ್ಯ ಅಂತ ಹುಟ್ಟಿದ ಮೇಲೆ ಮನಸ್ಸು, ಪ್ರಾಣಿ ಅಂತ ಹುಟ್ಟಿದ ಮೇಲೆ ಒಂದು ಮನಸ್ಸು ಉತ್ಪತ್ತಿ ಆಗಿಬಿಡುತ್ತೆ. ಆ ಮನಸ್ಸು ಮತ್ತು ಇಂದ್ರಿಯಗಳು ಮೂಲಕ ಮನುಷ್ಯ ಹೊರಗಡೆ ಸಂಘ ಮಾಡ್ತಾನೆ. ಪಂಚ ವಿಷಯಗಳ ಸಂಘ ಮಾಡಿದ ಬಳಿಕ ಪ್ರಾಣಿ ಪದಾರ್ಥಗಳನ್ನ ಜೊತೆ ಸೇರ್ತಾನೆ, ಕುಸ್ಸಂಗ ಮಾಡ್ತಾನೆ, ಅವಿವೇಕದಿಂದ ವರ್ತಿಸ್ತಾನೆ. ಈ ರೀತಿ ಮಾಡೋನಿಗೆ ನೋಡಿ, ಒಳ್ಳೆ ಕೆಲಸ ಮಾಡಿದ್ರು ಪ್ರಕೃತಿ ಸಹಾಯ ಮಾಡ್ತಾ ಇರುತ್ತೆ. ಈ ರೀತಿ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನೇ ಚಿಂತನೆ ಮಾಡ್ತಾ ಇದ್ರೆ ಅವನಿಗೂ ಸಹ ಪ್ರಕೃತಿ ಸಹಾಯ ಮಾಡ್ತಾರೆ. ಅದಕ್ಕೇನು ಗೊತ್ತಿಲ್ಲ, ಇವನು ಮಾಡಬೇಕು ಸಮಯ, ಒಳ್ಳೆಯದನ್ನ ಒಳ್ಳೆಯದನ್ನೇ ಮಾಡಬೇಕು, ಕೆಟ್ಟವನು ಮಾಡಬಾರ್ದು ಅಂತ ಸಮಯಕ್ಕೇನು ಗೊತ್ತಿಲ್ಲ. ಏನು ಶ್ರಮ ಪಡ್ತಾ ಇರ್ತಾನೆ ಅದನ್ನ ಪಡೆಯೋದಕ್ಕೆ. ಏಕಾಗ್ರತೆ ಇರುತ್ತೆ.
ಏಕಾಗ್ರತೆ ಇರುತ್ತೆ. ಒಳಗಡೆನೆ ಸುರಂಗಗಳು ಕೊರೆದ್ಬಿಟ್ಟು ಎಷ್ಟೋ ದೂರ ಆದವರೆಗೂ ಚಿನ್ನದ ಅಂಗಡಿಗಳಲ್ಲಿ ದೋಚ್ಕೊಂಡು ಹೋಗ್ತಾರೆ. ಏನಕ್ಕೆ? ಏಕಾಗ್ರತೆ. ಅವ್ನಿಗೆ ಶ್ರಮ ಗುರಿ, ಅದನ್ನು ಪಡಿಲೇಬೇಕು ನಾನು ಅಂತ. ಎಷ್ಟು ದಿನ ಆದ್ರೂ ಅವ್ನು ನಡೀತಿದ್ದ ಮಾಡ್ತಾ ಇರ್ತಾನೆ. ಅದು ಅವನ ಕೆಲಸ, ಅವ್ನು ಪ್ರಯತ್ನ ಮಾಡ್ತಾ ಇದ್ದಾನೆ, ಫಲ ಕೊಟ್ಟೇ ಕೊಡುತ್ತೆ. ಅದು ಫಲ ಅದು ಭೋಗಿಸ್ತಾನೆ ಸಿಕ್ಕಾಕೊಂಡೆ. ಈ ರೀತಿ ಗೊತ್ತಿದ್ದು ನಾವು ಗೊತ್ತಿರುತ್ತೋ ಆದ್ರೂ ಸಹ ಮನುಷ್ಯನು ಒಳ್ಳೆ ಕೆಲಸ ಕಾರ್ಯಗಳಿಗೆ ಬರೋದಿಲ್ಲ, ಸತ್ಸಂಗಕ್ಕೆ ಬರೋದಿಲ್ಲ. ಕಾರಣ ಇಷ್ಟೇ, ಅವರವರ ಪ್ರಾರಬ್ಧ ಕರ್ಮ, ಅವರವರ ಪ್ರಾರಬ್ಧ ಕರ್ಮ. ಎಲ್ಲರೂ ಬರೋದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಹೆಚ್ಚು ಹೆಚ್ಚು ಪುಣ್ಯಾತ್ಮರು. ನಾವು ಪುಣ್ಯಾತ್ಮರು ಅಂತ ತಕ್ಷಣ 4 ಮನೆ 4 ಕಾರು ಎಲ್ಲ ಇರ್ಬೇಕಾ? ಇಲ್ಲ. ಮಾನಸಿಕವಾಗಿ ತೃಪ್ತಿ ನಮಗೆ ಸಿಗ್ತಾ ಇದೆ, ಮಾನಸಿಕವಾಗಿ ತೃಪ್ತಿ ಸಿಗ್ತಾ ಇದೆ. ನಮ್ಮಲ್ಲಿ ಇಲ್ಲೇ ಇರ್ಬೋದು, ಆದರೆ ಮನಸ್ಸಿನಿಂದ ಪೂರ್ಣ ಆನಂದವನ್ನು ಅನುಭವಿಸ್ತಾ ಇದ್ದೀವಿ. ದುಃಖಕ್ಕೆ ಈಡಾಗ್ತಾ ಇಲ್ಲ. ಇರೋದ್ರಲ್ಲೇ ನಾವು ಜೀವನ ಮಾಡ್ತಾ ಇದ್ದೀವಿ. ನಮ್ದು ನಡೆಯುತ್ತೆ, ಅವ್ರದ್ದು ನಡೆಯುತ್ತೆ. ಒಟ್ಟಾರೆ ಶ್ರಮ ಪಡಬೇಕು. ಯಾವುದೇ ವಿಚಾರದಲ್ಲಿ ನಮ್ಮ ಜೀವನ ನಡಿಬೇಕಾದ್ರೂ ಶ್ರಮ ಪಡಬೇಕು. ಸತ್ಸಂಗ ನಾವು ತಿಳಿಬೇಕು, ನಮ್ಮ ಸ್ವರೂಪನ ತಿಳಿಬೇಕು ಅಂದ್ರೆ ಸತ್ಸಂಗದಲ್ಲಿ ಭಾಗಿಯಾಗಿ ಶ್ರಮ ಪಡಬೇಕು. ಬೇರೆ ಸತ್ಸಂಗದಲ್ಲಿ ಏನು ಹೊರಗೆ ಶ್ರಮ ಪಟ್ಟಂಗೆ ಇಳಿಸೋದು ಮಾಡೋದು ಏನಿಲ್ಲ. ನಮ್ಮ ಮನಸ್ಸನ್ನ ಏಕಾಗ್ರತೆಯಿಂದ ಕೇಳಿ ಆ ಒಳ್ಳೆ ವಿಚಾರಗಳು ಆಚರಣೆಗಳು ಏನು ಹೇಳ್ತಾರೋ ಅದನ್ನ ಧಾರಣೆ ಮಾಡಿಕೊಂಡು ನಡೆಯೋದೆ ಕಷ್ಟನೇ. ಅದೂ ಯಾಕಂದ್ರೆ ಮನಸ್ಸಿನ ಚಂಚಲತೆ ಒಲೆ ಹೇಳಿದ ಸಾಕಷ್ಟು ಇದೆ. ಮನಸ್ಸು ಲಕ್ಷಾಂತರ ಚಿಂತನೆಗಳು ಗೊತ್ತಾಗ್ತವೆ. ಆ ಚಿಂತನೆಗಳು ಮನುಷ್ಯನನ್ನ ಸುಖದ ಕಡೆಗೆ ತೆಗೆದುಕೊಂಡು ಹೋಗೋದಿಲ್ಲ. ಅವೆಲ್ಲ ಬೇಟೆಗಾರಗಳು. ಇವನು ಬೇಟೆಯ ವಸ್ತು ಆಗ್ಬಿಟ್ಟಿದ್ದಾರೆ ಮನುಷ್ಯ. ಅವೆಲ್ಲ ಬೇಟೆಗಾರರು. ವಿಚಾರಗಳು, ಚಂಚಲತೆಗಳೆಲ್ಲವೂ ಯಾವ್ಯಾವ್ದ್ರಲ್ಲಿ ಬೀಳ್ತಾನೋ ಅದರಲ್ಲಿ. ಹೆಣ್ಣಿನಿಂದ ಹೋದ ಅದು ಒಂದು ಇವನ್ನ ಹೊಡೆದಾಕುತ್ತೆ. ಮಣ್ಣಿನಿಂದ ಹೋದ ಅದು ಅಷ್ಟೇ ಇವನ್ನ ಹೊಡೆದಾಕುತ್ತೆ. ಪದವಿ ಯಾವುದು ಶಾಶ್ವತ ಅಲ್ಲ, ನೋಡ್ತಾ ಇದ್ದೀವಿ. ಯಾವುದು ಶಾಶ್ವತ ಅಲ್ಲ, ಬದಲಾವಣೆ ಆಗ್ತಾ ಇದೆ. ಸೋಲು ಗೆಲುವುಗಳು ಆಗ್ತಾ ಇದ್ದಾವೆ. ಎಲ್ಲ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಮಾಧ್ಯಮಗಳು ಅಷ್ಟು ಬೆಳೆದಿದೆ. ಎಲ್ಲ ವಿಚಾರವನ್ನ ತಿಳಿಸ್ತವೆ. ಒಳ್ಳೆಯದು, ಕೆಟ್ಟದ್ದು, ಆರೋಗ್ಯದ ವಿಚಾರ ಎಲ್ಲವನ್ನ ತಿಳಿಸ್ತಾ ಇದೆ. ತಗೊಳ್ಳೋದು ಬಿಡೋದು ನಮಗೆ ಸೇರಿ. ಆರೋಗ್ಯದ ವಿಚಾರ ನಮ್ಗೇನಾದ್ರೂ ತೊಂದರೆ ಇದೆ ಅದನ್ನು ಹೇಳ್ತಾರೆ. ನಾವು ಪಾಲನೆ ಮಾಡಿದ್ರೆ ಆಗತ್ತೆ. ಇವರೆಲ್ಲ ಕಾಯಕಲ್ಪ ಅಂತ ಮಾಡ್ತಾರೆ. ಒಳ್ಳೇದು, ಒಳ್ಳೆ ಕೆಲಸ. ಒಟ್ಟಾರೆ ಮನುಷ್ಯನು ಅವಿವೇಕದಿಂದ ವರ್ತಿಸದೆ ಹೋದ್ರೆ, ವಿವೇಕದಿಂದ ವರ್ತಿಸಿದ್ರೆ ಸುಖ ಶಾಂತಿ ಪಡೀತಾನೆ. अध्यात्म से निर्बल एवं चित्त से दुखी बना रहता है. ಸದೈ ಮನಸ್ಸೇ ಮಲಿನ. ಮನುಷ್ಯ ಮನಸ್ಸಿನಲ್ಲಿ ಯಾವಾಗಲೂ ಮಲಿನವನ್ನ ಇಟ್ಕೊಂಡಿದ್ದಾನೆ. ಆಧ್ಯಾತ್ಮ ತೆಗೆದುಕೊಳ್ಳೋದೇ ಆಗ್ತಾ ಇಲ್ಲ. ತೆಗೆದುಕೊಳ್ಳದೇ ಇರೋ ಕಾರಣದಿಂದ ದುಃಖಿ. ಮಾನವ ಜೀವನ್ ದುಃಖ ಭೋಗನೆ ಕೆ ಲಿಯೇ ನಹಿ ಮಿಲಾ. ಮನುಷ್ಯನ ಶರೀರ ದುಃಖವನ್ನ ಭೋಗಿಸೋದಕ್ಕೆಲ್ಲ ಹುಟ್ಟಿರೋದು, ಸುಖವನ್ನ ಪಡೆಯೋದಿಕ್ಕೆ. ಆದರೆ ಅದನ್ನ ತಿಳಿತಾ ಇಲ್ಲ. ಸುಖ ಎಲ್ಲಿದೆ ಅಂತ ತಿಳಿತಾ ಇಲ್ಲ. ನಮ್ಮಲ್ಲೇ ಇದೆ, ನಮ್ಮ ಸ್ವರೂಪದಲ್ಲಿದೆ. ಅದು ಗೊತ್ತಿರೋರು ಮಾತ್ರ ತಿಳಿಸ್ತಾರೆ. ಗೊತ್ತಿಲ್ಲದೆ ಇರೋರ ಹತ್ರ ಹೋದ್ರೆ ಬೇರೆ ಕಡೆ ಸುಖ ಇದೆ ಅಂತಾರೆ, ಬೇರೆ ಕಡೆ ಸುಖ ಇದೆ ಅಂತ ಹೇಳ್ತಾರೆ. ಮಾನವ ಜೀವನ ಮೇ ವಿವೇಕ ಬೀಜ ಹೈ. ವಿವೇಕ ಜ್ಞಾನದ ಬೀಜ ಇದೆ ಇವನಲ್ಲಿ. ಅದನ್ನ ಬೆಳೆಸ್ಬೇಕು. ಮರವಾಗಿ ಬೆಳೆಸಿದ್ರೆ ಅವನಿಗೆ ಅದು ಫಲ ಕೊಡುತ್ತೆ. ಅದನ್ನು ತಿಳಿತಾ ಇಲ್ಲ. ನಾನು ವಿವೇಕ ಸಂಪನ್ನನು, ನಾನು ತಿಳುವಳಿಕೆ ಉಳ್ಳವನು, ಅದನ್ನ ತಿಳಿಸ್ತಾ ಇಲ್ಲ, ತಿಳಿತಾ ಇಲ್ಲ. ಅದನ್ನ ತಿಳಿಸೋದಕ್ಕೆ ಸಜ್ಜನರು ಬೇಕು, ಸಾಧುಗಳು ಬೇಕು. ಸಂಗತಿ ಮಾಡಿ. ಮನುಷ್ಯಕೋ ಚಾಹಿಯೇ ಮನುಷ್ಯೋಂಕ ಎಂಬ ಸಾಧುವಂಕ ಸಂಗತಿ ಕರೆ. ಸಜ್ಜನರ ಸಂಘ ಮಾಡಬೇಕು, ಸಾಧುಗಳ ಸಂಘ ಮಾಡಬೇಕು. ಎಲ್ಲರೂ ಸಾಧುಗಳಾಗಿ ಸಾಧ್ಯ ಇಲ್ಲ, ಎಲ್ಲರೂ ಸಜ್ಜನರಾಗಿ ಸಾಧ್ಯ ಇಲ್ಲ. ಅದಕ್ಕೆ ಕಬೀರ್ ಅದಕ್ಕೂ ಹೇಳ್ಬಿಟ್ಟಿದ್ದಾರೆ, ಗುರುಕೋ ಕೀಜೆ ಜಾನಿಕೆ ಪಾನಿ ಪೀಜೆ ಚಾನಿಕೆ. ಗುರುಗಳನ್ನ ಮಾಡುವಾಗ ತಿಳಿದು ಮಾಡಿ. ಗುರುಕೋ ಕೀಜೆ ಜಾನಿಕೆ. ಜಾನಿಕೆ ಅಂದ್ರೆ ತಿಳಿರಿ, ಅವ್ರ ವಿಚಾರಗಳು ತಿಳಿರಿ, ಅವರ ಆಚಾರ ವಿಚಾರಗಳನ್ನ ತಿಳಿರಿ. ಒಳ್ಳೆ ಸ್ಪೀಚ್ ಕೊಟ್ಬಿಟ್ಟೆ ನಾನು ತಕ್ಷಣ ಗುರು ಅಂತ ಸ್ವೀಕಾರ ಮಾಡೋದಲ್ಲ, ಫಾಲೋ ಅಪ್ ಮಾಡಬೇಕು. ಹೇಳ್ದಂಗೆ ನಡೀತಾ ಇದ್ದಾನೆ ಇಲ್ಲವಾ ಅನ್ನೋದು ಗೊತ್ತಾಗ್ಬಿಡುತ್ತೆ ಕ್ರಮೇಣ. 1 ವರ್ಷ 2 ವರ್ಷ
ಜೊತೆಯಲ್ಲಿ ಓಡಾಡ್ತಾ ಇದ್ರೆ ಎಲ್ಲ ವಿಚಾರಗಳು ಗೊತ್ತಾಗ್ತವೆ. ಗುರು ಹೇಗೆ, ಅವ್ರ ವಿಚಾರಗಳು ಹೇಗೆ ಎಲ್ಲ. ಹಾಗಾಗಿ ಪಾನಿ ಪೀಜೆ ಚಾನಿಗೆ ಅಂದ್ರೆ ನೀರನ್ನು ಶೋಧಿಸಿ ಕುಡಿಯಿರಿ ಅಂತ. ನೀರನ್ನು ಶೋಧಿಸಿ ಕುಡಿಯಿರಿ. ನೀರನ್ನು ನಾವು ಕಲುಷಿತ ನೀರನ್ನು ಕುಡಿತೀವ? ಇಲ್ಲ, ಶೋಧನೆ ಮಾಡಿ. ಅದೇ ರೀತಿ ಗುರುಗಳನ್ನು ನೀವು ನೋಡಿ ಅವರ ವಿಚಾರಗಳನ್ನು ಗಮನಿಸಿ ಅವರ ಅಂತರಾಳ ಹೆಂಗಿದೆ, ಅವ್ರು ಹೇಳದಂತೆ ನಡೀತಾ ಇದ್ದಾರ, ಇಲ್ಲ ಹೇಳೋದೊಂದು ಮಾಡೋದೊಂದು ಮಾಡ್ತಾ ಇದ್ದಾರ. ಇದೆ ಜಾನಿಕೆ ಅಂದ್ರೆ ತಿಳಿಯಿರಿ. ಒಳ್ಳೆ ಲೆಕ್ಚರ್ ಕೊಟ್ಬಿಟ್ಟು ತಾವು ತಪ್ಪು ಮಾಡಿದ್ರೆ ಏನಾಗುತ್ತೆ? ಉದಾಹರಣೆಗೆ ರಾಮಕೃಷ್ಣ ಪರಮಹಂಸರ ಬಳಿ ಒಬ್ಬ ಹೆಣ್ಣು ಮಗಳು ತನ್ನ ಮಗನನ್ನು ಕರ್ಕೊಂಡ್ ಬರ್ತಾರೆ, ಒಂದು 5 ವರ್ಷದ ಮಗನನ್ನ. ಇವ್ನು ಬೆಲ್ಲ ತಿಂತಾ ಇದ್ದಾನೆ ಬಿಡಿಸಿಸ್ಕೊಂಡು. ತಕ್ಷಣ ಅವ್ರು ಹೇಳೋದಿಲ್ಲ, ವಿಚಾರ ಮಾಡ್ತಾರೆ. ನಾನು ತಿಂತಾ ಇದ್ದೀನಿ, ಅವನಿಗೆ ಹಿಂಗೆ ಬಿಡಿಸಕ್ಕೆ ಒಂದೇ 2 ದಿನ 3 ದಿನ ಬಿಟ್ಟು ಬಾಮ್ಮ. ಇವರು ಬೆಲ್ಲ ತಿನ್ನುವುದನ್ನ ಬಿಡ್ತಾರೆ. ಆಮೇಲೆ ಆ ಹುಡುಗನಿಗೆ ಮಹಿಳೆ ಪ್ರಶ್ನೆ ಮಾಡ್ತಾಳೆ, ಯಾಕೆ ಸಮಯ ತೆಗೆದುಕೊಂಡ್ರಿ ನೀವು? ನಾನು ಮೊದಲು ಬೆಲ್ಲ ತಿಂತಾ ಇದ್ದಮ್ಮ, ನಾನು ತಿಂತಾ ಇತ್ತು, ಅವನಿಗೆ ಬಿಡು ಅಂದ್ರೆ ಅದು ಒಳ್ಳೆ ನೀತಿನ ಅದು? ಈಗ ನಾನು ಬಿಟ್ಟಿದ್ದೀನಿ, ಅವನಿಗೆ ಹೇಳ್ತಾ ಇದ್ದೀನಿ, ನಿನ್ನ ಮಗನಿಗೆ ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ವಿಚಾರ ಮಾಡ್ತಾರೆ. ಪಾರಕ್ಕೆ ವಿಚಾರ ಪಾರಕ್ಕೆ ಪರೀಕ್ಷೆ ಮಾಡೋದು. ಈ ವಿಚಾರದಲ್ಲಿ ಇದಾರ ಅವರು ಅನ್ನೋದನ್ನ ತಿಳಿಬೇಕು. ಭೇದ ಭಾವ ಮಾಡಬಾರ್ದು. ಅವರಾಗೆ ಇವರಾಗೆ ಎಲ್ಲರೂ ಮುಕ್ತಿ ಪಡಿಬಹುದು. ಸಾಧುನು ಮುಕ್ತಿ ಪಡಿಬಹುದು, ಗೃಹಸ್ಥನು ಮುಕ್ತಿ ಪಡಿಬಹುದು. ವಿಚಾರ ಇದೆ ಅಂದ್ರೆ ನಮ್ಮ ಆಚರಣೆಯಲ್ಲಿ ಇದೆ. ಗೃಹಸ್ಥನಾಗಿದ್ದು ಸಹ ಸಾಧು ರೀತಿ ಜನ್ಮ ಮಾಡಿದ್ರೆ ಖಂಡಿತ ಆಗುತ್ತೆ. ನಾವು ಮಾಡೋದ್ರ ಮೇಲೆ ಇದೆ. ಅದಕ್ಕೆ ಸಜ್ಜನ ಸಾಧು ಅಂತ ಸಂಗತಿ ಕರೆ, ಅವರ ಒಂದು ಸಂಗತಿ ಮಾಡಿ, ಅವರ ಒಂದು ಸತ್ಸಂಗ ಮಾಡಿ ಕುಳಿತುಕೊಳ್ಳಿ. ಮತ್ತು ಅವರೆಲ್ಲ ತಿಳಿಸಿ ಹೊರಟೋದ್ರು. ಸಮಯ ಇತ್ತು, ಸದ್ಗ್ರಂಥಗಳನ್ನು ಓದಿ, ಒಳ್ಳೊಳ್ಳೆ ಗ್ರಂಥಗಳನ್ನು ಓದಿ, ತಿಳ್ಕೊಳ್ಳಿ, ವಿಚಾರ ಮಾಡಿ. ಅಧ್ಯಯನ ಸದ್ಗ್ರಂಥ ಅಧ್ಯಯನ ಕರೆ ಏಕಾಂತಮೇ ಬೈತೆ. ಒಬ್ಬರೇ ಕುಳಿತುಕೊಂಡು ಯೋಚನೆ ಮಾಡ್ತಾ ಇರ್ಬೇಕು. ಇವ್ರು ಹೇಳಿದ್ದಲ್ಲ ಸತ್ಯನ ನಿಜಾನ ಚಿಂತನೆ ಮಾಡಬೇಕು, ಮನನ ಮಾಡಬೇಕು ಪ್ರಾರಂಭದಲ್ಲಿ. ತದನಂತರ ನೀವು ಏಕಾಂತದಲ್ಲಿ ಕುತ್ಕೊಳ್ಳೋದೇ ಬೇಡ. ಯಾವಾಗಲೂ ನೀವು ಅದ್ರ ಸ್ವರೂಪದ ಚಿಂತನೆಯಲ್ಲೇ ಇರ್ತೀರ. ಪ್ರಾರಂಭದಲ್ಲಿ ಬೇಕೇ ಬೇಕು. ರಮಣ ಮಹರ್ಷಿಗಳು ಹೇಳ್ತಾರೆ, ನಾನು ಅನ್ನೋ ತಿಳಿಯಕ್ಕೆ ಮೂಗು ಇಟ್ಕೊಂಡು ಒಂದು ಕೋಣೆಯಲ್ಲಿ ಕುತ್ಕೊಳ್ಳೋದಲ್ಲ, ನನ್ನಲ್ಲಿ ಏನೇನು ಆಗ್ತಾ ಇದೆ ಅದನ್ನ ಯಾರು ಪ್ರೇರೇಪಣೆ ಮಾಡ್ತಾ ಇದ್ದಾರೆ ಮಾಡೋದಕ್ಕೆ, ಅದನ್ನ ತಿಳಿಯೋದಕ್ಕೆ ಪ್ರಯತ್ನ ಮಾಡಿ. ಅದು ತಿಳಿಯೋಕ್ಕೆ ನೀವು ಸತ್ಸಂಗ ಮಾಡಬೇಕು, ಅಧ್ಯಯನ ಮಾಡಬೇಕು. ಅವ್ರ ಹತ್ರ ಫಾರಿನ್ನಿಂದ ಎಲ್ಲ ಬರೋದು, ಪ್ರಶ್ನೆಗಳು ಕೇಳೋದು. ಅವ್ರಿಗೆ ಯಾರು ಮೂರ್ತಿ ಪೂಜೆ ಮಾಡೋರು ಬರೋದು, ನಮ್ಗೆ ಅದರಲ್ಲೇ ಇಷ್ಟ ಮಾಡಿ ಅಷ್ಟೇ. ಒಂದು ಏಕಾಗ್ರತೆ ಬರುತ್ತೆ, ಹೋಗಿ ಏಕಾಗ್ರತೆ. ಆದರೆ ಬಿಡುಗಡೆ ಬೇಕು ಅಂತಂದ್ರೆ, ಹುಟ್ಟು ಸಾವು ಬಂಧನದಿಂದ ಬಿಡುಗಡೆ ಬೇಕು ಅಂದ್ರೆ ನಾವು ಪಾರಕಿ ಜ್ಞಾನದಲ್ಲೇ ನಿರತರಾಗಿರ್ಬೇಕು. ಅದು ಮಾಡಿ ಇದು ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಅದು ಮಾಡ್ತೀವಿ. 2 ದೋಣಿಯಲ್ಲಿ ಒಂದು ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಇಟ್ಕೊಂಡು ನಾವು ದೋಣಿಯಲ್ಲಿ ಪ್ರಯಾಣ ಮಾಡೋಕ್ಕಾಗತ್ತಾ? ಇಲ್ಲ. ಹಾಗೆ ಇದು ಅಷ್ಟೇ. ಮನೆಯವ್ರು ಮಾಡ್ಕೊಳ್ತಾರೆ, ಅವ್ರು ಒಪ್ಪೋದಿಲ್ಲ, ಇದನ್ನ ಬಿಡಿ ಅಷ್ಟೇ. ನಮ್ಗೆ ಒಪ್ಪಿಗೆ ಆಗಿದ್ಯಾ, ನಮ್ಗೆ ಅನುಭವಕ್ಕೆ ಬರ್ತಾ ಇದೆಯಾ, ನಾವು ಮಾಡೋಣ. ಅವು ಮಾಡ್ತೀವಿ ಅಂದ್ರೆ ಮಾಡ್ಕೊಳ್ರಮ್ಮ ಅಷ್ಟೇ. ಎಲ್ಲರೂ ಬರೋದಕ್ಕೆ ಸಾಧ್ಯ ಇಲ್ಲ. ಈ ವಿಚಾರದಲ್ಲಿ ಆಶ್ರಮದಲ್ಲಿ ಕೆಲವೊಂದ್ಸರಿ ಒಂದು ರೀತಿ ಸಣ್ಣ ಅಹಿತಕರ ಘಟನೆಗಳು ನಡೆದವು. ಇಬ್ರು ಸೇರಿ ಜ್ಞಾನಕ್ಕೆ ಬಂದರೆ ಪರವಾಗಿಲ್ಲ, ಒಬ್ರು ಜ್ಞಾನಕ್ಕೆ ಬಂದು ಇನ್ನೊಬ್ರು ಜ್ಞಾನಕ್ಕೆ ಬರಲ್ಲ ಅಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಸಂಸಾರಗಳು. ಅದಕ್ಕೆ ಕವಿ ಅವ್ರಿಗೆ ಹನುಮಾನ್ ದಾಸರು ಅದಕ್ಕೆಲ್ಲ ಅಡೆತಡೆ ಮಾಡ್ಕೊಳ್ಬೇಡಿ. ನೀವು ಒಬ್ಬರೇ ವೈಯಕ್ತಿಕವಾಗಿ ಸಂಸಾರದಲ್ಲಿ ಇರಿ. ವ್ಯಾಮೋಹ ಬಿಡಿ, ಮೋಹ ಬಿಡಿ. ಇದೆಲ್ಲ ಸಣ್ಣ ಪುಟ್ಟ ಸಂದೇಹಗಳು ಬಂದ್ಬಿಟ್ಟು ಆಶ್ರಮದವರೆಗೂ ದೂರ ಬಂದ್ಬಿಟ್ಟು. ಹಾಗಾಗಿ ಅದನ್ನು ಸರಿಯಾದ ಮಾರ್ಗದಲ್ಲಿ ತಿಳುವಳಿಕೆ ಕೊಟ್ಟು ಹೇಳಿದ್ರು.
ಇಬ್ರು ಬಂದಿದ್ರೆ ಓಕೆ, ಬರಲಿಲ್ಲ ಅಂದ್ರೆ ಸಮಸ್ಯೆಗಳು. ಅದಕ್ಕೆ ಇರಲಿ. ಆ ರೀತಿಯಾಗಿ ವಿವೇಕ ನಾವು ತೆಗೆದುಕೊಳ್ಬೇಕು. ವಿವೇಕ ಸಿಗೋದು ಎಲ್ಲಿ ಅಂತಂದ್ರೆ ಗುರುಗಳ ಹತ್ರ, ಸಂತರ ಹತ್ರ. ಹೃದಯ ಕಿ ಗಹಿರಾ ಮೇ ಉತರ್ ಕರ್ ಚಿಂತನ್ ಕರೆ. ಹೃದಯದ ಮನಸ್ಸಿನ ಆಳಕ್ಕೆ ಹೋಗಿ ಚಿಂತೆ ಮಾಡ್ತಾ ಇರ್ಬೇಕು. ನಾನು ಅಂದ್ರೆ ಯಾರು, ಏನು ಹೀಗೆಲ್ಲ ಹೇಳ್ತಾ ಇದ್ದಾರೆ, ಎಲ್ಲಿದೆ ನಾನು ಅನ್ನೋದು ವಸ್ತು, ಒಳಗಡೆ ಇದೆಯಾ ಹೊರಗಡೆ ಇದೆಯಾ, ಎಲ್ಲ ಚಿಂತನೆ ಮಾಡ್ತಾ ಮಾಡ್ತಾ ಬಂದ್ಬಿಡುತ್ತೆ. ಹೇಳ್ತಾ ಇರ್ತಾರೆ ಬೆಲ್ಲದಕ್ಕೂ ಬೇರೆ ಇದೆ ಅಂತ. ಅದು ನಿಧಾನವಾಗಿ ಅರಿವಾಗುತ್ತೆ. ಪ್ರಾರಂಭದಲ್ಲಿ ಒಳಗಡೆ ಇದೆ ಅಂತ ತಿಳ್ಕೊಂಡು ಅಭ್ಯಾಸ ಮಾಡಿ, ನನ್ನ ಸ್ವರೂಪ ಒಳಗಡೆ ಇದೆ ಅಭ್ಯಾಸಕ್ಕೆ ಮಾತ್ರ ಅಷ್ಟೇ. ತದನಂತರ ಅದು ಗೊತ್ತಾಗ್ಬಿಡುತ್ತೆ. ಮನ್ ಕಿ ಸಾರಿ ದುರ್ಬಲತಾ, ಮನಸ್ಸಿನ ಎಲ್ಲಾ ದುರ್ಬಲತೆಗಳನ್ನ ನಿವಾರಣೆ ಮಾಡ್ಕೊಳ್ಬೇಕು. ವಿಷಯ ವಾಸನೆಗಳ ವಿಚಾರಗಳಲ್ಲಿ ಅಷ್ಟೇ, ಅವಶ್ಯಕತೆಗೆ ಬೇಕಾದ್ರೆ ತಗೊಳ್ಬೇಕಷ್ಟೇ. ಉಪ್ಪು ಅವಶ್ಯಕತೆಗೆ ಬೇಕು, ಹಾಕ್ಕೊಳ್ಳಿ. ಅತಿಯಾಗಿ ಹಾಕೊಂಡ್ರೆ ಕೂಡ ಮಾಡೋಕ್ಕಾಗುತ್ತಾ? ಸಿಹಿ ಅತಿಯಾಗಿ ಹಾಕೊಂಡ್ರೆ ಆಗೋದಿಲ್ಲ. ಅದೇ ರೀತಿ ಅಷ್ಟೇ, ಪಂಚ ವಿಷಯಗಳು ಜೀವನಕ್ಕೆ ಎಷ್ಟು ಅವಶ್ಯಕತೆಯೋ ಅಷ್ಟೇ ಬೇಕೇ ಬೇಕು. ಅವಶ್ಯಕತೆಗೆ ಅನುಗುಣವಾಗಿ ಉಪಯೋಗಿಸ್ಕೊಳ್ಳಿ. ದುರ್ಬಲತೆ ಅಂದ್ರೆ ಒಂದು ಮನಸ್ಸಿನಲ್ಲಿ ಸಂದೇಹ, ಇವೆಲ್ಲ ದುರ್ಬಲಗಳು. ಗಟ್ಟಿಯಾಗಿ ನಿಲ್ಲಲ್ಲ ಮನುಷ್ಯ. ಚಂಚಲತೆ, ಸಂದೇಹ ಬಂದ್ಬಿಡುತ್ತೆ. ಒಂದು ವಿಚಾರವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಪರಿಶ್ರಮ ಪಡೋದಿಲ್ಲ, ಅದೇ ದುರ್ಬಲತೆ. ಪ್ರಯತ್ನ ಪಟ್ಟರೆ ಆಗುತ್ತೆ, ಆಗೋದಿಲ್ಲ. ಅದೇ ಉದಾಹರಣೆ ಕೊಡೋಲ್ಲ, ಕಳ್ಳ ಅವನು ಒಂದು ಅಂಗಡಿನ ಲೂಟಿ ಮಾಡಬೇಕು ಅಂದ್ರೆ ಹೊರಗಡೆ ಎಲ್ಲ ಬಂದೋಬಸ್ತ್ ಇದೆ, ಒಳಗಡೆಯಿಂದ ಸುರಂಗ ಕುರಿತಾನೆ. ಒಂದಿನಕ್ಕೆ ಸುರಂಗ ಆಗ್ಬಿಡುತ್ತಾ? ನೋಡ್ತಾ ಇದೀವಿ ನಾವು, ಮಾಧ್ಯಮಗಳು ಬರ್ತಾರೆ. ಒಂದು ಸಿಕ್ಕಾಕೊಂಡ್ಮೇಲೆ ಕೇಳ್ತಾರೆ, 21 ದಿನ ಕಷ್ಟಪಟ್ಟೆ ಸ್ವಾಮಿ, 1 ವಾರ ಕಷ್ಟಪಟ್ಟೆ. ಅವನ ಸಂಗಡಿಗರು ಎಲ್ಲ ಸುಮ್ಮನೆ ಆಗುತ್ತೆ ಸುರಂಗ ತೆಗೆದು ಒಳಗೊಳಗೆ ಇಲ್ಲ. ಅದೇ ಪರಿಶ್ರಮ, ಶ್ರಮ ಪಟ್ರೆ ಖಂಡಿತ ವಿಷಯ. ಅವನ ಮನಸ್ಸು ದುರ್ಬಲತೆ ಆಗಿಲ್ಲ, ಸಿಗೋದಿಲ್ಲ ಅನ್ನೋದು ಬಿಡ್ಲಿಲ್ಲ. ಅವನು ಗಟ್ಟಿ ಮನಸ್ಸು ಮಾಡ್ದ ಕಳ್ಳ. ಪಡಿಲೇಬೇಕು ನಾನು ಏನಾದರೂ ಆಗಿ, ಗಟ್ಟಿ. ಅದೇ ರೀತಿ ಒಳ್ಳೆ ವಿಚಾರಗಳಲ್ಲಿ ಗಟ್ಟಿ ಮನಸ್ಸು ಮಾಡಿ ಕೊಟ್ಕೊಬೇಕು. ಕಾಯಿಲೆ ಕಸಾಲೆ ಬಂದ್ಬಿಡ್ತು, ಯಾರೋ ಹೇಳ್ತಾರೆ ಅಲ್ಲೋರಿ ಒಳ್ಳೇದಾಗುತ್ತೆ, ಅಲ್ಲೋರಿ ಒಳ್ಳೇದಾಗುತ್ತೆ. ಮನೆಯಲ್ಲೆಲ್ಲ ಕರ್ಕೊಂಡು ಹೋದ್ರೆ ಹೋಗ್ಬಿಡಿ, ಆದ್ರೆ ನಿಮ್ಮ ಮನಸ್ಸಿನ ಗಟ್ಟಿತನವನ್ನ ಬಿಡಬೇಡಿ. ಇದೇನೋ ನನ್ನ ಪ್ರಾರಬ್ಧ ಕರ್ಮದ ಅನುಸಾರವಾಗಿ ಬಂದಿದೆ, ಕಾಯಿಲೆ ಕಸಾಲೆಗಳು, ಇದು ಹೋಗುತ್ತೆ, ಹೋಗದೇನೆ ಇದರಲ್ಲೇ ಕೊನೆ ಆದ್ರೂ ಆಗತ್ತೆ. ಈ ರೀತಿ ಗಟ್ಟಿ ನಿಂತ ಅದಕ್ಕೆ ಹೇಳ್ತಾ ಇಲ್ಲ ಹನುಮಾನ್ ದಾಸ. ಯಾವಾಗ ಏನೋ ಗೊತ್ತಿಲ್ಲ, ಮಾತಾಡ್ತಾ ಇದ್ದೀನಿ ಹೋಗ್ಬಿಡ್ಬೋದು, ನಡೀತಾ ಇದ್ದೀನಿ ಹೋಗ್ಬಿಡ್ಬೋದು, ನೋಡಿ ಹಂಗೆ ಗಟ್ಟಿ. ಅದಕ್ಕೆ ಹೇಳ್ಕೊಡಿ. ಸಾಧಾರಣವಾಗಿ ಮಂತ್ರಗಳು ಕೊಟ್ಬಿಟ್ರು, ಸತ್ಯನಾಮ ಏಕಾಗ್ರತೆ ಬಂದ್ಬಿಡುತ್ತೆ. ಮಲಗಿರೋವಾಗ ಹೇಳ್ಕೊಡಿ, ಒಳ್ಳೆ ನಿದ್ದೆ ಬರುತ್ತೆ. ಹೇಳ್ಕೊಳ್ತಾ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಏಕಾಗ್ರತೆ ಹೋಗ್ಬಿಡುತ್ತೆ, ಹಂಗೇ ನಿದ್ದೆ ಬಂದ್ಬಿಡುತ್ತೆ. ಈ ರೀತಿಯಾಗಿ ದುರ್ಬಲತೆಗಳನ್ನ ನಿವಾರಣೆ ಮಾಡ್ಕೊಳ್ಬೇಕು. ವಿಷಯ ವಾಸನೆಗಳನ್ನ ನಿವಾರಣೆ ಮಾಡ್ಕೊಳ್ಬೇಕು. ಅವಶ್ಯಕತೆಗೆ ಅನುಗುಣವಾಗಿ ಕ್ರಮೇಣ ನಿವಾರಣೆ ಆಗುತ್ತೆ ಮನುಷ್ಯನಿಗೆ. ವಯಸ್ಸು ಆಗ್ತಾ ಇದ್ದಂಗೆಲ್ಲ ಎಲ್ಲ ದೂರ ಆಗ್ತಾವ. ಅಲ್ಲೇ ನಮ್ಮ ನಾಲಿಗೆ ರುಚಿನೂ ದೂರ ಆಗುತ್ತೆ. ಮತ್ತೊಂದೆಲ್ಲ ಸಾಕಪ್ಪ ಅನ್ಸುತ್ತೆ. ಕುಸ್ಸಂಗಿ ರೂಪ ಅಂಧಕಾರ ಗಾಯಬ ಹೋ ಜಾಯೇಗಾ ನೋಡಿ ಹೇಳ್ತಾರೆ. ಕುಸ್ಸಂಗ ಎಂಬ ಅಂಧಕಾರ ಗಾಯ ಬಂದ್ರೆ ಹೋಗ್ಬಿಡುತ್ತೆ. ಜ್ಞಾನದ ಮಾರ್ಗದಲ್ಲಿ ಇದ್ರೆ ಯಾವ ಸಂಘಗಳು ಬರಲ್ಲ ನಮ್ಮ ಹತ್ರ. ನಮಗೆ ಬೇಕಾದಷ್ಟು ಕೆಲಸ ಇದೆ. ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ನಮ್ಮ ತಾಯಿಯವರು ಹಾಸ್ಪಿಟಲ್ ಇದ್ರು, ಕೋಮಾ ಸ್ಟೇಜ್ ಇಲ್ಲ ಐಸಿಯುನಲ್ಲಿ ಇದ್ರು. ಯಾರೋ ಒಬ್ರು ಮಾತಾಡ್ಸಿದ್ರು, ಏನಮ್ಮ ಹೇಗಿದ್ದೀರಾ, ಜಾಸ್ತಿ ಮಾತಾಡ ಟೈಮ್ ಇಲ್ಲಮ್ಮ, ನನಗೆ ಬೇರೆ ಕೆಲಸ ಇದೆ, ಹೋಗಿ ನೀವು ನನ್ನ ಕೆಲಸದಲ್ಲಿ ನಾನಿದ್ದೀನಿ, ನೀವು ಹೋಗಿ. ನೀವು ಹಂಗೆ ಕಣ್ಣು ಬಿಡಿದ್ರೆ ನೋಡ ಆ ಥರ ಸ್ಥಿತಿಗೆ ಹೋಗ್ಬಿಟ್ಟು ಎಲ್ಲ ಹೋಗಿ ಬಂದಿರೋರು ಹೇಳ್ತಾ ಇದ್ರು, ನಿಮ್ಮ ಅಮ್ಮ ಹಿಂಗೆ ಮಾತೇ ಆಗಲಿ ಹೋಗಿ ಅಂದ್ಬಿಟ್ಟು, ಅದೇನೋ ನಿಮ್ಮ ಕೆಲಸ ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೀನಿ. ನಮಗೆ ಗೊತ್ತಾಯ್ತು, ಅವ್ರಿಗೆ ಗೊತ್ತಾಯ್ತು. ಆತ್ಮಚಿಂತನೆ ಅಲ್ಲಂದ್ರೆ ಹಂಗೆ ಬಂದ್ಬಿಡುತ್ತೆ.
ಅದೇ ಕುಸ್ಸಂಗಿ ರೂಪ ಅಂಧಕಾರ ಗಾಯಬ್ ಹೋ ಜಾಯೇಗಾ, ಹೋಗ್ಬಿಡುತ್ತೆ. ಗೊತ್ತಾಯ್ತು ಅವ್ರಿಗೆ, ನಾನು ಹೋಗ್ತಾ ಇದ್ದೀನಿ, ಈ ಶರೀರ ಬಿಡ್ತಾ ಇದ್ದೀನಿ, ಇನ್ನು ಬೇರೆ ಎಲ್ಲ ಚಿಂತನೆ ಯಾಕೆ, ಅವ್ರು ಮಾತಾಡಿಸ್ಬೇಕು, ಇವ್ನು ಮಾತಾಡಿಸ್ಬೇಕು, ನೆಂಟರು ಬಂದ್ಬಿಟ್ಟವ್ರೆ, ಎಲ್ಲ ಏನಿಲ್ಲ. ಸ್ವರೂಪದ ಚಿಂತನೆ ಮಾಡ್ತಾ ಇರ್ತಾರೆ, ಸ್ಮರಣೆ ಮಾಡ್ತಾ ಇರ್ತಾರೆ. ಗೊತ್ತಾಯ್ತು ಇದರಿಂದನೇ ಮುಕ್ತಿಯನ್ನು. ಅದೇ ಉದಾಹರಣೆಗಳು, ಸಾಕ್ಷಿಗಳು ಅದೇ. मन विवेक से सबल हो जाने पर बाहर के प्राणी पदार्थ प्रलोभन नहीं उत्पन्न कर सकेंगे. ಯಾವಾಗ ನಿಮ್ಮ ಮನಸ್ಸಿನಲ್ಲಿ ವಿವೇಕ ಜ್ಞಾನ ಸಬಲ ಅಂದ್ರೆ ಬಲವಾಯಿತೋ, ಗಟ್ಟಿಯಾಗಿ ನಿಂತ್ಕೊಳ್ತೋ, ಆಗ ನಿಮಗೆ ಪ್ರಾಣಿ ಪದಾರ್ಥಗಳ ಮೇಲೆ ಪ್ರಲೋಭನ ಅಂದ್ರೆ ದುರಾಸೆ. ದುರಾಸೆ, ನನಗೆ ಬೇಕು ಎಲ್ಲ ಅನ್ನೋದು, ನನಗೆ ಬೇಕು ಎಲ್ಲ ಅನ್ನೋದು ಅದು ಹೊರಟೋಗ್ಬಿಡುತ್ತೆ. ಬೇಕು, ಅವಶ್ಯಕತೆಗೆ ಬೇಕು, ಆಸೆ ಪಡೋದು ಸಹಜ, ಊಟೋಪಚಾರ ಸಹಜ. ಪ್ರಲೋಭನ ಅಂದ್ರೆ ದುರಾಸೆ, ಹೊರಟೋಗ್ಬಿಡುತ್ತೆ. ಇವತ್ತು ಬಂತಪ್ಪ ಸಿಕ್ತಲ್ಲ, ಸಿಕ್ತು ಖಂಡಿತ ಉತ್ಪನ್ನ ನೈಕರ್ಸಕ್ಕೆ ಆಗೋದೇ ಇಲ್ಲ. ಅವೆಲ್ಲ ದುರಾಸೆನೇ ಆಗೋದಿಲ್ಲ, ಬರೋದೇ ಇಲ್ಲ. ಯಾರಿಗೆ ಅಂದ್ರೆ ಸರಿಯಾಗಿ ಇದ್ರ ಮಾರ್ಗದಲ್ಲಿ ನಡೀತಾ ಇರೋರು ಮಾತ್ರ. ಅದಕ್ಕೆ ಹೇಳ್ತಾರೆ ಅಭಿಲಾಷ್ ಸಾಧು ಹಣದ ಹಿಂದೆ ಹೋಗಬಾರ್ದು. ಹಣದ ಹಿಂದೆ ಹೋದಂತ ವ್ಯಕ್ತಿ ಸಾಧು ಅನ್ನಿಸ್ಕೊಂಡ ಅವನು ಸಾಧುವೇ ಅಲ್ಲ. ಅವನೇನಿದ್ರು ಭಾವನೆಗಳಲ್ಲಿ ಹಸಿವಿರ್ಬೇಕು. ಏನು, ಎಲ್ಲರೂ ನನ್ನ ಹಾಗೆ ಚೈತನ್ಯ ಸ್ವರೂಪಿಗಳು ಅನ್ನೋ ಒಂದು ಅವ್ರಿಗೂ ಸಿಗ್ಬೇಕು, ನಮಗೂ ಸಿಗ್ಬೇಕು. ನನಗೊಬ್ಬನಿಗೆ ಸಿಕ್ಕಿ ಅಂತ ಹಣದಿಂದ ಹೋದ್ರೆ ಅವನು ಸಾಧು ಅಲ್ಲ, ಅವನು ವೇಷ ಅಷ್ಟೇ, ವೇಷ ಹಾಕೊಂಡಿದ್ದಾನೆ ಅಷ್ಟೇ. ಅವನ ಮನಸ್ಸು ಸಂಪೂರ್ಣವಾಗಿ ತಿಳಿದಿಲ್ಲ, ತಿಳಿದಿದ್ರು ನಡೀತಾ ಇಲ್ಲ, ಆಚರಣೆ ಇಲ್ಲ. ಅದಕ್ಕೆ ಹೇಳಿದ್ರು ಗುರುಗೋ ಕೀಜೆ ಜಾನಿಕೆ ಅಂತ, ತಿಳಿದು ಮಾಡಿ, ತಿಳಿದು ಮಾಡಿ. जो दृढ़ संकल्प वाला व्यक्ति हृदय को ज्ञान से अलौकिक कर लेता है. ಯಾವ ವ್ಯಕ್ತಿ ದೃಢವಾದ ಸಂಕಲ್ಪದಿಂದ ಜ್ಞಾನವನ್ನ ತಿಳಿತಾ ಇರ್ತಾನೋ ಅವನು ಅಲೌಕಿಕ ಅಂದ್ರೆ ಅಲೌಕಿಕ ಅಂದ್ರೆ ಇವಾಗ ಸಾಮಾನ್ಯ ಇದೆಲ್ಲ ಅಲೌಕಿಕವಾದ ಒಂದು ಲೋಕಕ್ಕೆ ಹೋಗ್ತಾ ಇರ್ತಾರೆ. ಆ ಮುಖದಲ್ಲಿ ದುಃಖದ ಛಾಯೆನೇ ಇರೋದಿಲ್ಲ, ಆನಂದವಾಗಿರ್ತದೆ. ಅನೇಕ ಮಹಾತ್ಮರು ನೋಡ್ಬೋದು, ಆನಂದವಾಗಿರ್ತಾರೆ, ಏನೊಂದು ಇಲ್ಲದೆ ಇರ್ತಾರೆ. अलौकिक कर लेता है. उस पर किसी का गांस पांस नहीं लगता. ಬೇರೆಯವರು ಏನ್ ಮಾಡಿದ್ರು ಅವನಿಗೆ ಅದರಲ್ಲ ಆ ಕಡೆ ಗಮನ ಇರೋದಿಲ್ಲ, ಆ ಕಡೆ ಗಮನ ಇರೋದಿಲ್ಲ. ಅವನ ಮುಂದೆ ಡ್ಯಾನ್ಸ್ ಆಡಲಿ, ಏನಾಡಲಿ, ಏನು ಅವ್ನು ತಗೊಳಕ್ ಹೋಗೋದಿಲ್ಲ. ಪಾಡಿಗೆ ಅವ್ರು ಮಾಡಿದ್ರೆ ನಮ್ಮ ಪಾಡು ನಾವು ಅಷ್ಟೇ, ಏನು ಗಮನಕ್ಕೆ ತಗೊಂಡಿಲ್ಲ. ಅವ್ರಿಗೆ ಗೊತ್ತಿರೋದು ಅಷ್ಟೇ ಅವ್ರು ಮಾಡ್ತಾರೆ ಅಷ್ಟೇ. कुसंगी लोग उसी को भूल पाते हैं. जो भूलना चाहता है वो वासना भी उसे भटकता पाती है. ಕುಸಂಗಿಗಳು ಮರ್ತೋಗ್ತಾ ಇರ್ತಾರೆ ವಿಚಾರ ಹೇಳಿದ್ರು. ಈ ಸಂಗತಿ ಕಡಿಮೆ, ಆ ಸಂಗತಿ ಜಾಸ್ತಿ. ಕಂಪನಿಗಳು ಅಂತಾರೆ, ಕಂಪನಿ ಕೊಡೋ ಇವತ್ತು ನನಗೆ, ಕಂಪನಿ ಕೊಡೋ ನನಗೆ ಇವತ್ತು ನನಗೆ, ಇದಕ್ಕೆ ಬನ್ನಿ ಕಂಪನಿ ಕೊಡಿ ಅಂತ ನನ್ನ ಬರ್ತಾರ, ಬರಲ್ಲ. ಅದು ಅವರವ್ರ ಅದೃಷ್ಟ ಕಡಿಮೆ. ಯಾರು ಮರಿತಾರೋ ಅವರು ವಾಸನೆಗಳಲ್ಲಿ ಬಿದ್ದು ಸುತ್ತುತ್ತಾ ಇರ್ತಾರೆ. ಸತ್ಸಂಗವನ್ನ ಯಾರು ಮರಿತಾರೋ, ಯಾರು ಬರೋದೇ ಇಲ್ವೋ ಅವರೆಲ್ಲ ಹುಡ್ತಾ ಇರ್ತಾರೆ, ಸಾಯ್ತಾ ಇರ್ತಾರೆ, ಬೇಕು ಬೇಡ ಅನ್ನೋದ್ರಲ್ಲೇ ಸುತ್ತುತ್ತಾ ಇರ್ತಾರೆ. ಅವರಿಗೆ ಬಿಡುಗಡೆನೇ ಇಲ್ಲ, ಶಾಂತಿ ಇಲ್ಲ, ತೃಪ್ತಿ ಇಲ್ಲ, ತೃಪ್ತಿ ಇಲ್ಲ. ನೋಡ್ತಾ ಇದ್ದೀವಿ, ವಯಸ್ಸಾದ್ರೂ ಕೂಡ ಆಸೆಗಳು, ರಾಜಕೀಯದ ಆಸೆ ಬಿಟ್ಟಿರೋದಿಲ್ಲ ಸ್ವಾಮಿ. ಹಾಗಾಗಿ जो भटकना चाहता है, जो सत्संग सावधानी और साधना विषयासक्ति और अज्ञान को हटा देता है. ಯಾರು ಸುತ್ತಕ್ಕೆ ಇಷ್ಟಪಡ್ತಾರೋ ಅಯ್ಯೋ ನಮ್ಗೆ ಅದೆಲ್ಲ ಬೇಡ ಅಂತ ಅವರು ಈ ರೀತಿ ಸತ್ಸಂಗ ಮಾಡೋದಿಲ್ಲ, ಇಷ್ಟ ಆಗೋದಿಲ್ಲ, ಅವರಿಗೆ ಇಷ್ಟ ಆಗೋದಿಲ್ಲ. ಒಳ್ಳೆ ಗ್ರಂಥಗಳನ್ನು ಓದೋದಿಲ್ಲ, ಸಾಧನೆಗಳನ್ನ ಮಾಡೋದಿಲ್ಲ, ಗುರುಗಳೇನಾದಂಥ ವಿಚಾರಗಳನ್ನ ಧಾರಣೆ ಮಾಡಿಕೊಂಡು ಆ ಮಾರ್ಗದಲ್ಲಿ ನಡೆಯೋದಿಲ್ಲ.
ಈ ರೀತಿ ಮಾಡೋರು ವಿಷಯಾಸಕ್ತಿಗಳನ್ನು ದೂರ ಮಾಡ್ತಾರೆ. ಸ್ವಾಧ್ಯಾಯ, ಸತ್ಸಂಗ, ಸಾಧನೆಗಳನ್ನು ಮಾಡೋರು ವಿಷಯಾಸಕ್ತಿಗಳನ್ನು ದೂರ ಮಾಡ್ತಾ ಇರ್ತಾರೆ. ಮನಸ್ಸಿನಲ್ಲಿ ದೃಢವಾದ ಸಂಕಲ್ಪ ಇಟ್ಕೊಂಡು ಬೇಡ ಇದು ಇವತ್ತು ಬೇಡ, ಇದು ನಮಗೆ ಒಂದಿನ ಬೇಡ ಅಂದರೆ ಸಾಕು, ಮರುದಿನ ತಿಂಗಳು ಉಟ್ಕೊಂಡು ತಿರುಗಾಕ ಬೇಡ ಬೇಡ ಅಂತ ಇದ್ರೆ ಕ್ರಮೇಣ ಅದು ಶೂನ್ಯ ಆಗ್ಬಿಡುತ್ತೆ, ಅದೇ ಬರೋದಿಲ್ಲ ನಿಮ್ಮ ಹತ್ರಕ್ಕೆ. ಇವ್ನು ನನಗಿನ ಗಟ್ಟಿ ಅದು ಅಂತ ಅದು ಹಾಗೆ ಸುಮ್ಮನೆ ಮಂಜುಗಡ್ಡೆ ಕರ್ವತ್ತಿದೆ ವಿಷಯ. ಇನ್ನು ಅದು ಏನು ಮಾಡೋದಿಲ್ಲ. ಮಹಾನ್ ಬಲಶಾಲಿ ಹೋತಾಯ ಯಾರು ಶೂರ ವೀರ ಅಂತ ಹೇಳಿದ್ರಲ್ಲ, ಯಾರು ಪಂಚ ವಿಷಯಗಳನ್ನು ದೂರ ಮಾಡಿದನೋ, ವಾಸನೆಗಳನ್ನು ದೂರ ಮಾಡಿದನೋ, ಶಮದಮಾದಿ ಶಕ್ ಸಂಪತ್ತುಗಳನ್ನು ಪಾಲನೆ ಮಾಡ್ತಾ ಇದ್ದನೋ ಅವನು ನಿಜವಾದ ವೀರ. ನಿಜವಾದ ವೀರ. ಇವರೆಲ್ಲ ವೀರರಲ್ಲ. ಯಾರು? ಅಲೆಕ್ಸಾಂಡರ್ ಚಕ್ರವರ್ತಿ, ಅವನು ವೀರ ಅಲ್ಲ. ಹೇಳ್ತಾ ಇದ್ದೀನಿ, ಅಲೆಕ್ಸಾಂಡರ್ ಚಕ್ರವರ್ತಿ ಅವನು ವೀರ ಅಲ್ಲ. ಮನಸ್ಸನ್ನ ಗೆದ್ದವನು ವೀರ. ಮನಸ್ಸನ್ನ ಗೆದ್ದವನು ವೀರ. ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡು ಗೆದ್ದವನು ಧೀರ. ಇವರು ಬೇರೆಯವರು ಯಾರೂ ಧೀರರಲ್ಲ. ಬೇರೆಯವರು ಯಾರೂ ಧೀರರಲ್ಲ. ಗ್ರೀಸ್ ದೇಶದ ಸಾಕ್ರೆಟಿಸ್ ಬಹಳ ತತ್ವಜ್ಞಾನಿ, ಬಹಳ ಬಡವ. ಅವನು ಅದ್ರ ಬಗ್ಗೆ ಚಿಂತನೆ ಇಲ್ಲ. ಅವನ ವಿಚಾರ ಕೆಳಗೆ ಸಾವಿರಾರು ಜನ ಬರೋರು. ಅವನ ವಿಚಾರ ಕೇಳೋದಕ್ಕೆ ಸಾವಿರಾರು ಜನ. ಅವನು ಆತ್ಮತತ್ವದ ವಿಚಾರ. ರಾಜರು ಅವನಿಗೆ ದೂರ ಕೊಟ್ಬಿಡ್ತಾರೆ. ರಾಜನು ಇವನ ಮೇಲೆ, ಇವನ ಜನಗಳನ್ನೆಲ್ಲ ದಿಕ್ಕು ತಪ್ಪಿಸ್ತಾ ಇದ್ದಾನೆ. ತೀರ್ಮಾನ ಮಾಡ್ತಾರೆ, ವಿಷ ಕೊಡೋ ಆಜ್ಞೆ ಆಗುತ್ತದೆ. ವಿಷವನ್ನು ಕೊಟ್ಟು ಮರಣ ದಂಡನೆ ವಿಧಿಸಬೇಕು. ವಿಷ ಅರಿತಾ ಇದ್ದಾರೆ. ಅವ್ರು ಹೇಳ್ತಾನೆ, ಒಪ್ಕೊಂಬಿಡು, ರಾಜನ ಹತ್ರ ತಪ್ಪು ಒಪ್ಕೊಂಬಿಡು ಅಂತ. ಒಬ್ಬ ವಿಷ ಅರಿಯವನು ಸೇವಕ, ಇಲ್ಲ ಸತ್ಯ ಸತ್ಯನೇ, ನನಗೆ ಅದರ ಅನುಭವ ಆಗಿದೆ, ಬೇರೆಯವ್ರಿಗೆ ಆಗಿಲ್ಲ, ಇದು ಅಷ್ಟೇ ನನಗಾಗಿದೆ, ನಾನು ಅದರಲ್ಲೇ ಸಾಯ್ತೀನಿ. ವಿಷದ ಬಟ್ಟಲು ನಾನು ಸುಮ್ಮನೆ ಕೈಯಾರೆ ಇಸ್ಕೊಂಡು ಕುಡಿದು ಸತ್ತೋಗ್ತಾನೆ. ವಿಷದ ಬಟ್ಟಲು ಏನ್ ಮಾಡಿ ಅಷ್ಟೇ. ಸತ್ಯವನ್ನು ದೃಢವಾಗಿ ಹಿಡ್ಕೊಂಬಿಟ್ಟ ಅವನ ಶಿಷ್ಯರೇ ಪ್ಲಾಟ್ ಅವನ ವಿಚಾರಗಳು ಅವನೆಲ್ಲೂ ಬರೀಲಿಲ್ಲ. ಅವನ ಶಿಷ್ಯರು ಬರಲು ಅವನ ವಿಚಾರಗಳು. ಎಂತಹ ಕಷ್ಟ ಬಂದ್ರು ನೀನೇನು ಅಂತ ಸತ್ಯ ಒಪ್ಕೊಂಡಿದ್ದೀವಿ ಅದನ್ನು ಬಿಡಬೇಡ ಅಂತ ಅವನು ಹೇಳಿದ್ದು. ಆತ್ಮವೇ ಸತ್ಯ ಅಂತ ನಾವು ಒಪ್ಕೊಂಡಿದ್ದೀವಿ, ನಮ್ಗೆ ಅದರ ಅನುಭವ ಆಗ್ತಾ ಇದೆ. ಏನೇ ಕಷ್ಟ ಬಂದರೂ ಆ ಒಂದು ವಿಚಾರದಿಂದ ನಾವು ಆ ಕಡೆ ಬೇರೆ ಕಡೆ ಹೋಗ್ಬಾರ್ದು. ಆತ್ಮವೇ ಸತ್ಯ. ಸತ್ತೋಗ್ತಾನೆ ಅವನು, ವಿಷ ಕೊಡುದು ಈಗಲೇ ಬಿಡೋದಿಲ್ಲ. ಯಾವತ್ತೋ ಒಂದಿನ ಹೋಗುತ್ತೆ, ಬಿಡು, ಈಗಲೇ ಹೋಗ್ಲಿ, ಸತ್ಯ ಮಾರ್ಗದಲ್ಲಿದ್ದೀನಿ, ಸತ್ಯ ಮಾರ್ಗದಲ್ಲಿದ್ದೀನಿ ಅಂತೇಳಿ ವಿಷ ಕುಡಿದು ಸಂತೋಷದಿಂದ ಪ್ರಾಣ ಬಿಡ್ತಾರೆ. ಯಾಕೆ? ನಾನು ಸತ್ಯ ಮಾರ್ಗದಲ್ಲಿದ್ದೀನಿ. ಸಾಹೇಬರು ಅದೇ ಸತ್ಯ ಮಾರ್ಗದಲ್ಲಿ ಇರು. ಏನೇ ಬಂದ್ರು ನೀನು ಕದಲ್ಬೇಡ. ಏನಾಗ್ಬಿಡುತ್ತೆ? ಮರಣ ಆಗತ್ತಷ್ಟೇ, ಇನ್ನೇನು ಮಾಡಕ್ಕಾಗೋದಿಲ್ವಲ್ಲ. ಮರಣ ಅಲ್ಲಿ ಅವ್ರಿಗೂ ಅದೇ ಆಗಿತ್ತು. ಕಬೀರ್ ಸಾಹೇಬ್ ವಿಚಾರನೂ ಅಷ್ಟೇ, ಅವ್ರೇನು ಬರೀಲಿಲ್ಲ. ಅವ್ರ ಶಿಷ್ಯರೆಲ್ಲ ಇದೆಲ್ಲ ಬರೆದಿತ್ತು. ಸಾಕಿಗಳು ಶ್ರುತಿ ಗೋಪಾಲ್, ಜಾಗೂರ್ ದಾಸ್, ಭಗವಾನ್ ದಾಸ್, ಧನಿ ಧರ್ಮದಾಸ್ ಇದೆಲ್ಲ ಅವ್ರು ಬರೆದ್ರು. ಅದನ್ನು ಪಾಲನೆ ಅದೆಲ್ಲ ಪ್ರಚಾರ ಮಾಡ್ತಾರೆ. ಅವ್ರೇನು ಬರೀಲಿಲ್ಲ ವಿಚಾರಗಳನ್ನ, ಸಾಕಿಗಳನ್ನೇನು ಬರೀಲಿಲ್ಲ. ಹೇಳ್ಕೊಂಡು ಹೋಗ್ತಾ ಇದ್ರೆ ಇವ್ರು ಬರೀತಾ ಇದ್ದಾರೆ ಅಷ್ಟೇ. ಎಲ್ಲ ಭೋಜಪುರಿ ಭಾಷೆ, ಹಿಂದಿ ಆಡು ಭಾಷೆ ಎಲ್ಲ ಆ ರೀತಿ ದೃಢವಾಗಿ ನಿಂತು ಅವ್ರಿಗೂ ಏನು ಭಯ ಇರಲಿಲ್ಲ. ಅದಕ್ಕೆ ಅವ್ರು ಹೋಗಿ ಮಗರ್ನಲ್ಲಿ ದೇಹ ತ್ಯಾಗ ಮಾಡಿದ್ರು. ಆಗ ಒಂದು ನಂಬಿಕೆ ಇತ್ತು ಮಗರ್ಗೆ, ಮಗರ್ನಲ್ಲಿ ಹೋಗಿ ಪ್ರಾಣ ಬಿಟ್ಟರೆ ಕತ್ತಿಯಾಗಿ ಹೋಗ್ತಾರೆ ಅಂತ ಮೂಢನಂಬಿಕೆ. ಅದಕ್ಕೆ ಅವ್ರು ಹೇಳ್ತಾರೆ, ಮನುಷ್ಯ ಏನು ಆಚರಣೆಯಲ್ಲಿ ಇರ್ತಾನೋ ಅದರಂತೆ ಅವನಿಗೆ ಸ್ಥಿತಿಗತಿಗಳು ಅಂದ್ರೆ ಮೋಕ್ಷ, ದುಃಖ ಇವೆಲ್ಲ ಹೋದ್ರೆ ಅಲ್ಲೇ ಹೋಗಿ ಅವರು ದೇಹ ತ್ಯಾಗ ಮಾಡ್ತಾರೆ. ಎಣ್ಣುಗಳೇ ಕೊಡ್ತಾರಲ್ಲಂತ ಊರಿಗೆ, ಅಂತ ಮೂಢನಂಬಿಕೆ ಬಂದ್ಬಿಟ್ಟಿದೆ. ಇಲ್ಲಿ ಸತ್ರೆ ಕಟ್ಟೆ ಆಗ್ಬಿಡ್ತಾರೆ ಅಂತ ಮೂಢನಂಬಿಕೆ. ಕಾಶಿನಲ್ಲಿ ಸತ್ರೆ ಮೋಕ್ಷ ಸ್ವರ್ಗ ಆಗಲ್ಲ ಹೇಳಿದ್ರು. ಮನುಷ್ಯನ ನಡವಳಿಕೆ, ಆಚಾರ ವಿಚಾರಗಳ ಮೇಲೆ ಅವನ ಸ್ಥಿತಿಗತಿಗಳು ಅವಲಂಬಿತವಾಗಿದೆ. ಎಲ್ಲಿ ಸತ್ರು ಅಷ್ಟೇ. ಈಗ ಅನೇಕ ಉದಾಹರಣೆ ಕೊಡ್ತಾರೆ. ಕಾಶಿನಲ್ಲೇ ಸಾಯ್ಬೇಕು ಅಂತ ಹೋಗ್ತಾರೆ, ರೂಮ್ಗಳೆಲ್ಲ ಮಾಡ್ಕೊಂತಾರೆ, ಆಗದೇ ಇಲ್ಲ. ಏನು ಅಕಸ್ಮಾತ್ ಮನೆ ಕಡೆ ಏನೋ ಪ್ರೋಗ್ರಾಮ್ ಇರುತ್ತೆ, ಬರ್ತಾರೆ, ಇಲ್ಲಿ ಪುಸ್ತಕ ಅಂದ್ಬಿಡ್ತಾರೆ.
ಆಗಿದೆ, ಆ ಥರ ಎಲ್ಲ ಆಗಿದೆ. ಹಾಗಾಗಿ ಹೇಳ್ತಾರೆ ಆಚಾರ ವಿಚಾರಗಳು ಯೋಗದಲ್ಲಿ ಆ ಥರ ಈಗಲೂ ಇದೆ, ಮಾಡ್ಕೊಂಡಿರೋರು. ಹೌದು, ಇದು ಈಗಲೂ ಇದ್ದಾರೆ. ಕಾಶಿ, ಋಷಿಕೇಶ ಎಲ್ಲ ಇದ್ದಾರೆ. ಗೊತ್ತಿಲ್ಲ, ಸರಿಯಾದ ಜ್ಞಾನ ಇಲ್ಲ. ಇವರು ಪ್ರಚಾರ ಮಾಡ್ಬಿಟ್ಟವ್ರೆ ಪಂಡಿತರು, ಇಲ್ಲಿ ಸತ್ರೆ ಮೋಕ್ಷ ಸ್ವರ್ಗ ಅಂತ. ಹಂಗಾರೆ ಅಲ್ಲಿ ಸತ್ತಿರೋರು ಎಲ್ಲರೂ ಹೋಗ್ಬೇಕಾಯ್ತು, ಜನಸಂಖ್ಯೆ ಅಲ್ಲಿ ಕಡಿಮೆ ಆಗ್ಬಿಡ್ಬೇಕಾಯ್ತು. ಯಾಕೆಲ್ಲ ಈ ಕಡೆ ಬರ್ತಾವ್ರೆ ಕೆಲ್ಸಗಳು ಇದೆ, ಉತ್ತರ ಭಾರತದಿಂದ, ಕಾಶಿಯಿಂದ, ವಾರಣಾಸಿಯಿಂದ. ಯೋಚನೆ ಮಾಡಿ, ಇವಾಗ ಚಿಂತನೆ ಇದೆ, ಚಿಂತನೆ ಮಗದ ಕೆಲಸ ಅಲ್ಲಿ ಬರ್ತಾವ್ರ ತಾನೆ, ವಾರಣಾಸಿಯಿಂದ ಬರ್ತಾವ್ರೆ. ಅಲ್ಲಿ ಹುಟ್ಟಿ ಅಲ್ಲಿ ಸುತ್ತಿದ್ರೆ ಯಾಕೆ ಅಲ್ಲಿ ಜನಸಂಖ್ಯೆ ಕಡಿಮೆ ಆಗ್ಬೇಕಾಯ್ತಲ್ಲ. ಅದನ್ನೇ ಸಂಪೂರ್ಣವಾಗಿ ಹೇಳೋದು ಸ್ವಾಮಿಗಳು ಅನ್ನೋ ಹನುಮಾನ್ ದಾಸ್ ಸಾಹೇಬ್. ಆಗೆಲ್ಲ ಹಿಂದೆ ಎಲ್ಲ ಬರೀ ಆಧ್ಯಾತ್ಮ ಜಾಸ್ತಿನೇ. ಹಿಂದಿನ ಕಾಲಗಳಲ್ಲಿ ಒಂದು 100 ವರ್ಷದ ಕೆಳಗಡೆ, 200 ವರ್ಷದ ಕೆಳಗಡೆ ಆ ಯುಗಗಳಲ್ಲಿ ಗುರುಕುಲಗಳು ಅವರೆಲ್ಲ ಬಿಡುಗಡೆ ಆಗಿದೆ. ಒಂದೊಂದು ಗುರುಕುಲದಲ್ಲಿ ಎಷ್ಟೋ ಸಾವಿರ ಜನ ಶಿಷ್ಯರುಗಳು ಅಲ್ವಾ, ಅವರೆಲ್ಲ ಬಿಡುಗಡೆ ಆಗಿದೆ. ಯಾಕೆ ಸೃಷ್ಟಿ ಕಡಿಮೆ ಆಗ್ಬೇಕಾಯ್ತಲ್ಲ, ಯಾಕೆ ಜಾಸ್ತಿ ಆಗ್ತಾ ಇದೆ? ಇಲ್ಲಿ 60 ವರ್ಷದ ಮಾತು ಹೇಳೋದು, ಬೆಡ್ಗಳೇ ಇಲ್ಲ ಅಂತ ಅವಾಗೇನೆ ಅಲ್ವಾ. ಮೊದಲೆಲ್ಲ ನಾವು ಕಾಲೇಜ್ಗಳು ಸೇರುವಾಗ ಎಷ್ಟು ಒಂದು 3-4 ಕಾಲೇಜ್ಗಳು ಲೈನ್ ನಿಂತ್ಕೊಬೇಕಾಯ್ತಲ್ಲ ಸ್ವಾಮಿ ಅಲ್ವರ. ಈಗ ನಾಯಿ ಕೊಡೆಗಳು ಅಂತ ಅವರೇ ಫೋನ್ ಮಾಡ್ತಾರೆ ಅಲ್ವರ. ನಿಮ್ಗೆ ಅನುಭವ ಆಗ್ತಾ ಇದೆ, PUC ಪಾಸ್ ಆಯ್ತಾ, ಹಾ ನಮ್ಮ ಕಾಲೇಜ್ ಇಲ್ಲಿದೆ, ಬನ್ನಿ ಸೇರ್ಕೊಡಿ ಅಂತ. ಈ ರೀತಿ ಅವಾಗ 2-3 ಕಾಲೇಜ್ಗಳು ಇದ್ದಿದ್ದು, ಲೈನ್ ನಿಂತ್ಕೊಬೇಕು ಸೀಟ್ಗಳಿಗೆ. ಏನ್ ಸ್ವಾಮಿ, ಅದು ಪರ್ಸೆಂಟೇಜ್. ಇಲ್ಲಾಂದ್ರೆ ನಾವು ಅಷ್ಟಕ್ಕೆ ನಮ್ಮ ಎಜುಕೇಶನ್ ಅಷ್ಟೇ ಮುಗೀತು. ಈಗೇನಿಲ್ಲ, ದುಡ್ಡಿದ್ರೆ ಹೈ ಕ್ಲಾಸ್ ಸೇರ್ಕೊಂಡ್ಬಿಡು. ಈ ರೀತಿಯಾಗಿ ವಾಸನೆಗಳನ್ನ ಬಿದ್ದಂತ ವ್ಯಕ್ತಿ ಸುತ್ತುತ್ತಾ ಇರ್ತಾನೆ. ಬಟಕ್ನ ಅಂದ್ರೆ ಸುತ್ತೋದು, ಹುಟ್ಟೋದು, ಸಾಯೋದು, ಅನುಭವಿಸೋದು, ಕಷ್ಟ ಸುಖ ಅನುಭವಿಸ್, ತಿರ್ಗಾ ಹುಟ್ಟೋದು, ಸಾಯೋದು. ಹುಟ್ಟುವಾಗ ಎಷ್ಟು ಕಷ್ಟ, ಮರಣ ಹೊಂದುವಾಗ ಎಷ್ಟು ಕಷ್ಟ ಹೇಳ್ತಾ ಇರ್ತಾರೆ. ಆದ್ರೆ ಯಾರು ಅದನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಇದು ಮೂಲ, ಇದು ಬುದ್ಧನ್ ಹುಡುಕ್ತಾನೆ ನೋಡಿ ಮೂಲ. ಒಂದಿನ ಆಚೆ ಕಡೆ ಬರ್ತಾನೆ, ಸಾರಥಿ ಜೊತೆ ಒಂದು ಸಾವನ್ನು ನೋಡ್ತಾನೆ, ಒಬ್ಬ ರೋಗಿಷ್ಠನ್ ನೋಡ್ತಾನೆ, ಮತ್ತೊಬ್ಬನ ಮುದುಕನ್ ನೋಡ್ತಾನೆ. ಯಾಕೆ ಹಿಂಗೆ ಅಂತಾನೆ ಸಾರಥಿ ಹೇಳ್ತಾನೆ, ಇದೆಲ್ಲರಿಗೂ ಆಗುವಂಥದ್ದು, ನನಗೂ ನಿನಗೂ ಆಗುವಂಥದ್ದು. ನೀನು ಒಂದಿನ ಮುದುಕ ಆಗಿ ರೋಗ ಬರುತ್ತೆ, ಬಂದ್ರು ಬರುತ್ತೆ, ಒಂದಿನ ನೀನು ಸಾಹಿತ್ಯ. ಒಬ್ಬ ಸನ್ಯಾಸಿ ನೋಡ್ತಾನೆ, ಅವನು ಯಾರು, ಅವನು ಸನ್ಯಾಸಿ. ಇದರಿಂದ ಬಿಡುಗಡೆಗೆ ಅವನು ಆ ಒಂದು ಆಯ್ಕೆ ಮಾಡ್ಕೊಂಡಿದ್ದಾನೆ, ಆ ಸನ್ಯಾಸ. ಹಾಗಾದ್ರೆ ಇದನ್ನು ಮೂಲ ಹುಡುಕ್ಬೇಕು ಅಂತೇಳಿ ಇವನು ಬಂದ್ಬಿಡ್ತಾನೆ. ಅದು ಸುತ್ತೋದನ್ನ ತಪ್ಪಿಸ್ಕೊಳ್ತಾನೆ. ಸುತ್ತೋದನ್ನ ಈಗಿನವರೆಲ್ಲ ಬಿಡಿ ಬೇರೆ ಬೇರೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗುರು ಅವನ ಮೂಲ ಬುದ್ಧನ ಒಂದು ವಿಚಾರಗಳನ್ನೇ ಬಿಟ್ಬಿಟ್ಟು ಎಲ್ಲ ಬೆರೆಸ್ತಾ ಇದ್ದಾರೆ. ಯಾರು ಹೇಳ್ತಾನೆ ಆತ್ಮನೇ ಇಲ್ಲ ಅಂತ, ಆತ್ಮನೇ ಇಲ್ಲ ಎಷ್ಟು ಅವನು ಹೇಳಿದ್ದಾನೆ, ಎಲ್ಲ ಇದೆ. ಹೀಗೆ ಬದಲಾವಣೆ ಮಾಡ್ಬಿಟ್ಟು ಏನೇನೋ वह महान बलशाली हो जाता है, उसके जीवन में भटक नाम कोई बात नहीं. ಯಾರು ಮನಸ್ಸನ್ನ ಗೆದ್ದಿರ್ತಾನೋ ಅವನು ಮಹಾನ್ ಬಲಶಾಲಿ. ಅವನ ಜೀವನದಲ್ಲಿ ಅವನು ಸುತ್ತುವುದನ್ನ ತಪ್ಪಿಸಿಕೊಂಡಿರುತ್ತಾನೆ, ಮತ್ತೆ ಹುಟ್ಟೋದಿಲ್ಲ. ಮನಸ್ಸನ್ನ ಗೆದ್ದು ಗುರುವಿನ ಹೇಳಿದಂತ ಆಚರಣೆಯಲ್ಲಿದ್ದು ತನ್ನನ್ನ ತಾನು ತಿಳಿದಿರ್ತಾನೆ, ಯಾವಾಗಲೂ ಅದರಲ್ಲಿ ಇರ್ತಾನೆ, ಅಂತವನು ಮತ್ತೆ ಹುಟ್ಟುವುದಿಲ್ಲ. ಅದರಿಂದ ನೀವು ಈ ಒಂದು ಸ್ಥಾನದಲ್ಲಿ ನೀವು ಇದನ್ನ ಪಡೀರಿ ಅನ್ನೋ ಒಂದು ಈ ಅಧ್ಯಾಯ. ದುಃಖ ಯಾಕೆ? ಪಂಚವಿಷಯಗಳ ಕಡೆ ಹೋಗಿದ್ದಾನೆ, ಅದೇ ಟೈಟಲ್. ದುಃಖ ಯಾಕೆ? ಹೆಣ್ಣಿನಿಂದ ಹೋದ್ರೆ ದುಃಖನೇ ಅಲ್ವ, ಮಣ್ಣಿನಿಂದ ಹೋದ್ರೆ ದುಃಖ, ಫೋನಿನಿಂದ ಹೋದ್ರೆ ದುಃಖ, ವಿಷಯ ವಾಸನೆಗಳಲ್ಲಿ ಹಿಂದೆ ಹೋದ್ರೆ ದುಃಖ. ಅದನ್ನ ನಿವಾರಣೆ ಮಾಡ್ಕೊಳ್ಳಿ ಅನ್ನೋದೊಂದು ಈ ಅಧ್ಯಾಯದ ಒಂದು ಅರ್ಥ. ನಾವು ಸಹ ಬಿಡುಗಡೆಗೆ ಪ್ರಯತ್ನಿಸೋಣ, ಖಂಡಿತ ಫಲ ಸಿಗುತ್ತೆ. ನಮ್ಮ ಗುರುಗಳಲ್ಲಿ ಶ್ರದ್ಧೆ, ಪ್ರೇಮ, ಅವ್ರು ಹೇಳ್ತಕ್ಕಂಥ ವಿಚಾರಗಳಲ್ಲಿ ನಂಬಿಕೆ. ಸಂಶಯ ಬಂದ್ರೆ ಕೇಳಿ. ನಾನು ಕೇಳಿದೆ ನಮ್ಮ ಗುರುಗಳನ್ನ, ಮಳೆ ಹೆಂಗೆ ಬರುತ್ತೆ ಕೇಳಿದೆ, ಮಳೆ ಎಲ್ಲ ಹೆಂಗೆ ಬರುತ್ತೆ ಹೇಳಿದ್ರೆ ಯಾರೋ ದೇವರು ಅದೆಲ್ಲ ಬರ್ಸೋದು, ಅದೆಲ್ಲ ವಿಜ್ಞಾನಪ್ಪ ಅಂತೇಳಿ ನಿಧಾನ ಒಂದೇ ದಿನ ಕೇಳಕ್ಕಾಗಿಲ್ಲ. ನಿಧಾನ ಎಲ್ಲ ಬಿಡಿಸಿ
ಬಿಡಿಸಿ ಮಳೆ ಲೇಟ್ ಆಯ್ತು, ಯಾರನ್ನ ಹೋಗಿ ಅಲ್ಲಿ ಪ್ರೆಸ್ ಮಾಡಿದ್ರ ಮಳೆ ಬರೋದಕ್ಕೆ? ಸಮಯ ಬಂದಿದೆ, ಸಾಕಾಗುವಷ್ಟು ಉಳಿತಾ ಇದೆ ಅಲ್ವಾ? ಇನ್ನೂ ಬಂದೇ ಬರುತ್ತೆ, ಅದು ಸಮಯ ಇದೆ, ಬಂದೇ ಬರುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಹಿಂದೆ ಮುಂದೆ ಆಗ್ತದೆ ಅಷ್ಟೇ. ಅದರಿಂದ ನಾವು ಸಹ ನಮ್ಮ ಗುರುಗಳಲ್ಲಿ ಆಧ್ಯಾತ್ಮ ಜ್ಞಾನದಲ್ಲಿ ನಿಂತರಾಗಿ ಗಟ್ಟಿಯಾಗಿ ನಿಲ್ಲೋಣ. ಹುಟ್ಟು ಸಾವು ಬಂಧನದಿಂದ ಬಿಡುಗಡೆಯಾಗೋಣ. ಇಂಥ ಅವಕಾಶವನ್ನು ಸದ್ಗುರುಗಳು ನಮಗೆ ನಿಮಗೆ ನೀಡಲಿ ಅಂತ ಹೇಳ್ತಾ ಇನ್ನು ಸತ್ಸಂಗ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾನೆ. ಬೋಲೋ ಶ್ರೀ ಸತ್ಯನಾಮಾದಿ ಕಬೀರ್ ಸಾಹೇಬ್ ಕಿ ಜೈ.